ಶ್ರೀಮಾತ್ರೇ ನಮಃ. ಪ್ರಪ್ರಥಮವಾಗಿ ಸಮರ್ಥ ಸದ್ಗುರು ಶ್ರೀ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಇವರ ಪಾದಾರವಿಂದಗಳಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ, ಅವರ ಸಶಿಷ್ಯರಾದ ಶ್ರೀ ಶಂಕರರಾವ್ ಆನಂದಪುರ್ ಶ್ರೀ ಕ್ಷೇತ್ರ ಕೂಪಗಡ್ಡಿ ಇವರಿಗೂ ದೀರ್ಘದಂಡ ಪ್ರಣಾಮಗಳನ್ನು ಮಾಡುತ್ತಾ, ನಮ್ಮ ಸತ್ಸಂಗದ ಎಲ್ಲ ಸದಸ್ಯರ ಪರವಾಗಿ ಅವರನ್ನು ಇಂದಿನ ಶ್ರೀ ಸಮರ್ಥ ರಾಮದಾಸರು ವಿರಚಿತ ಮನಾಚಬೋಧ ಶ್ಲೋಕದ ಆಖ್ಯಾನಕ್ಕೆ ಅವರನ್ನ ಸ್ವಾಗತಿಸುತ್ತಿದ್ದೇವೆ. ಅವರು ಆ ಆಖ್ಯಾನದ ವಿವರಣೆಯನ್ನ ಪ್ರಾರಂಭಿಸಬೇಕು ಅಂತೇಳಿ ಎಲ್ಲರ ಪರವಾಗಿ ಕೇಳ್ಕೊಳ್ತೇವೆ. ಜೈ ಗುರು. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा, गुरु साक्षात् परब्रह्म तस्मै श्री गुरुवे नमः. गुरुर् साक्षात् परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ, ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು महाराज की जय. श्री सद्गुरुदास राजाराम महाराज की जय. सकल साधु संत महाराज की जय. जय जय रघुवीर समर्थ. शुका सारिखे पूर्ण वैराग्य जाचे, वशिष्ठा परिज्ञान योगेश्वराचे. कवी वाल्मिका सारिखा मान्य ऐसा, नमस्कार माझा सद्गुरु रामदासा. जय जय रघुवीर समर्ಥ. ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನ ದೇವ. ಶಾಂತಿಯೊಳು ಏಕನಾಥ, ವೈರಾಗ್ಯದಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. श्री राम जय जय राम. 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 सुंदर माधव मेघ श्याम, जानकी जीवन राम राम. सुंदर माधव मेघ श्याम, जानकी जीवन राम राम. श्री राम जय जय राम. श्री राम जय जय राम. श्री राम जय जय राम. श्री राम जय राम. राम 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 सीता राम राम राम. राम 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 सीता राम राम राम. राम 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 सीता राम राम राम. राजाधिराज सद्गुरुनाथ महाराज की जय. ಶ್ರೀ ಗುರುದೇವ ದತ್ತ. ಶ್ರೀರಾಮ್. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು
ದಾಸ ರಾಜಾರಾಮ್ ಮಹಾರಾಜರ ಜೀವ ಚರಣಾರವಿಂದಗಳಿಗೂ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಶ್ರೀ ಚಿದಂಬರ ಮಹಾಸ್ವಾಮಿಗಳ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾದಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಪವಿತ್ರ ಪಾದಗಳಿಗೆ ನನ್ನ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ನದ ಅಧಿದೇವತೆಯ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ದಂಡವತ ಪ್ರಣಾಮಗಳನ್ನು ಮಾಡಿ ಇನ್ನು ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು ಕಾರಣಕರ್ತರು ಸಾಕ್ಷಾತ್ ನಿರ್ಗುಣ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಪಾದಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಇಂದಿನ ಈ ಸತ್ಸಂಗ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಪ್ರಾಪಂಚಿಕ ಕಾರ್ಯಗಳನ್ನು ಬದಿಗಿಟ್ಟು ಈ ಸಮಯದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರುಬಂಧು ಗುರುಭಗಿನಿಯರಿಗೆ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಇಂದಿನ ಸತ್ಸಂಗ ಕಾರ್ಯಕ್ರಮವನ್ನು ನೀವುಗಳೆಲ್ಲ ಪ್ರಾರಂಭ ಮಾಡೋಣ. ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು, ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರು, ಸದ್ಗುರು ಸಮರ್ಥ ಚಂದ್ರಕುಮಾರ್ ಮಹಾರಾಜರು ಇವರೆಲ್ಲರ ಒಂದು ಕೃಪೆಯಿಂದ ಇವತ್ತು ಸಮರ್ಥ ರಾಮದಾಸ್ ಮಹಾರಾಜರಿಂದ ವಿರಚಿತವಾಗಿರುವಂತಹ ಮನಾಚೆ ಶ್ಲೋಕದ 51 ಮತ್ತು 52 ಈ ಶ್ಲೋಕದ ಕುರಿತಾಗಿ ನಾವು ನೀವುಗಳೆಲ್ಲ ಚಿಂತನೆ ಮಾಡಬೇಕಾಗಿದೆ. ಈಗಾಗಲೇ ಬಹಳ ಸಂತೋಷ ಅನಿಸ್ತದ. ಮನಾಚೆಯ ಶ್ಲೋಕದೊಳಗಿನ 50 ಶ್ಲೋಕಗಳನ್ನು ನಾವು ಹಿಂದಿನ ಒಂದು ಸತ್ಸಂಗದೊಳಗೆ ಸಂಪೂರ್ಣವಾಗಿ ಚಿಂತನೆ ಮಾಡಿದೆವು. ಅಂದ್ರೆ 50 ಅಂದ್ರೆ ಏನಂತಾರೆ ಅದಕ್ಕೆ ಸುವರ್ಣ ಒಂದು ಇದು ನಮಗೆ ಲಾಭ ಆತು. ಇವತ್ತು 51 ಮತ್ತು 52 ಈ ಶ್ಲೋಕದ ಬಗ್ಗೆ ನಾವು ನೀವುಗಳೆಲ್ಲ ಶ್ರವಣ ಮಾಡೋಣ. ಸರ್ವಸಾಧಾರಣ 47ನೇ ಶ್ಲೋಕದಿಂದ 56ನೇ ಶ್ಲೋಕದವರೆಗೂ ಜಗೀಧನ್ಯತೋ ದಾಸ ಸರ್ವೋತ್ತಮಾಚ ಅನ್ನುವಂತಹ ಕೊನೆಯ ಒಂದು ಸಾಲಿನಲ್ಲಿ ಇಂಥವು ಮಾತ್ರ ಆ ಭಗವಂತನ ದಾಸ ಆಗಲಿಕ್ಕೆ, ಸರ್ವೋತ್ತಮ ರಾಮಪ್ರಭುವಿನ ದಾಸನ ಆಗಲಿಕ್ಕೆ ಇವ ಧನ್ಯಪ ಎಂಥವ ಅನ್ನುವಂಥ ವಿಚಾರಗಳನ್ನು ಈಗಾಗಲೇ 3-4 ಶ್ಲೋಕದೊಳಗೆ ಅವರು ತಿಳಿಸಿದರು. ಇವತ್ತಾದರೂ ಸಹಿತ ಅವರಂತಾರ ಆ ಧನ್ಯ ಅನಿಸಿಕೊಳ್ಳುವಂತಹ ಸದ್ಗುರುವಿನ ದಾಸ ಹೆಂಗಿರಬೇಕು ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಇದು ನಿಮಗೆ ಅತ್ಯಂತ ಮಹತ್ವಪೂರ್ಣ ವಿಚಾರಗಳು ನಮಗಿವು. ಯಾಕಂದ್ರೆ ಆ ಮಾರ್ಗದೊಳಗೆ ನಾವು ಹೊಂಟೆವು, ಸದ್ಗುರುಗಳಿಂದ ಅನುಗ್ರಹಿತರಾಗ್ಯವು. ಸದ್ಗುರುಗಳು ನಮ್ಮಿಂದ ಅಪಾರವಾದ ಒಂದು ಅಪೇಕ್ಷೆಯನ್ನಿಟ್ಟಾರವರು. ನಮಗ ಅನುಗ್ರಹ ಮಾಡಿದ ಮೇಲೆ ಅವರು ಅನುಗ್ರಹ ಮಾಡಿಲ್ಲ, ಇವನು ಉದ್ಧಾರ ಮಾಡಬೇಕು, ಇವನಂತಲೇ ಬದಲಾವಣೆ ಆಗಬೇಕು, ಇವಾಗ ಪರಮಾನಂದದ ಪ್ರಾಪ್ತಿ ಆಗಬೇಕು. ಇಷ್ಟೆಲ್ಲ ಏನಪ್ಪ ಅಂದ್ರೆ ಬಲವಾದ ಇಚ್ಛೆಯನ್ನು ಇಟ್ಕೊಂಡು ನಮಗೆ ಉಪದೇಶ ಕೊಟ್ಟಾರ. ನಮ್ಮಲ್ಲಿ ಇಷ್ಟೆಲ್ಲ ಶ್ರವಣ ಮಾಡಿದ್ರು ಸಹಿತ ಪರಿವರ್ತನ ಆಗಲಿಲ್ಲ ಅಂತಂದ್ರೆ ಅದು ಲುಕ್ಸಾನ್ ನಮಗಂತರೂ ಅದನೇ ಅದ. ಆದ್ರೆ ಸದ್ಗುರುಗಳಿಗೆ ಮಾತ್ರ ಅಂತಃಕರಣಕ್ಕೆ ನೋವಾಗ್ತದೆ. ಸಮರ್ಥ ರಾಮದಾಸ್ ಮಹಾರಾಜರು ಒಂದು ಕಡೆ ದಾಸಬೋಧನಾಗ ಹೇಳ್ತಾರ, ವಿದ್ಯಾ ಉದಂಡಚಿ ಶಿಕಲ ಪ್ರಸಂಗಮಾನ ಚುಕತಚಿ ಗೇಲ ಪರಿ ತಯಾ ವಿದ್ಯಾಲ ಕೋಣಪುಸೆ. ಸಾಕಷ್ಟು ತತ್ವ ವಿಚಾರಗಳನ್ನು ನಾವು ಶ್ರವಣ ಮಾಡಿದೆವು, ಸಾಕಷ್ಟು ಗ್ರಂಥಗಳನ್ನು ಅವಲೋಕನ ಮಾಡಿದೆವು, ಸಾಕಷ್ಟು ಮಹಾತ್ಮರ ಒಂದು ಅನುಭವಗಳನ್ನು ಕೇಳಿದೆವು. ಕೇಳಿದಷ್ಟೇ ಅಲ್ಲ, ಅದನ್ನ ಮತ್ತೊಬ್ಬರಿಗೆ ಹೇಳಿದೆವು. ಇಷ್ಟೆಲ್ಲ ಆದರೂ ಸಹಿತ ನಮ್ಮಲ್ಲಿ ಅದು ಪರಿವರ್ತನೆ ಆಗಲಿಲ್ಲ. ಯಾವ ಸಮಯದೊಳಗೆ ನಮ್ಮಲ್ಲಿ ಏನು ಪ್ರಾಪ್ತ ಆಗ್ಬೇಕಾದ ಆಗಲಿಲ್ಲ ಅಂದ್ರೆ ತಯಾ ವಿದ್ಯೆಲ್ಲ ಕೋಣಪುಸೆ. ಯಾರು ಕೇಳ್ತಾರೆ ಇಷ್ಟು ಕಲ್ತಿದ್ದಕ್ಕೆ ಅಂತಾರವ್ರು. ಅಂದ್ರೆ ನೀ ಇಷ್ಟೆಲ್ಲ ಕೇಳಿದ್ರು ಸಹಿತ ಒಂದು ವಿಚಾರಗಳನ್ನು ನಿನ್ನ ಅಂತರಂಗದಾಗ ಇಳಿಸ್ಕೊಂಡಿಲ್ಲ, ಜೀವನದೊಳಗೆ ನೀ ಅಳವಡಿಸ್ಕೊಂಡು ನಡೀಲಿಲ್ಲ. ಅವರಂತಾರ ಧಾನ್ಯ ಉದಂಡ ಮೋಜಿಲೆ ಅಂತ. ಮತ್ತೊಂದು ಕಡೆ ದಾಸಬೋಧನಾಗ ಹೇಳ್ತಾರ, ಒಂದು ಅದ್ದನಿಗಿ ಅಥವಾ ಒಂದು ಸೇರ ಸಾಕಷ್ಟು ಧಾನ್ಯಗಳನ್ನು ಅಳಿತದು, ಸಾವಿರಾರು ಚೀಲಗಳನ್ನು ಅಳದು ಹಾಕ್ಯದ, ಪರಿಮಾಪಿ ನಾಹಿ ಬಕ್ಷಿಲೆ, ಒಂದು ಕಾಸೆ ತಾ ಏನು ತಿಲ್ಲಿಲ್ಲ.
ಅಂದ್ರ ಯಾಕೆ ಹಿಂಗಾತು ಅಂದ್ರ ವಿವರಲೆ ಅವಿನ ತೈಸಿ ಜಾಲೆ ಪ್ರಾಣಿ ಮಾತ್ರಾಸಿ. ಏನು ಶ್ರವಣ ಮಾಡಿದ್ದೇವು ಅದನ್ನು ಮನನ ಮಾಡಲಿಲ್ಲ ಅಂತ. ನಾವು ಶ್ರವಣ ಮಾಡಿ ಬಿಟ್ಟೆವು, ಕೇಳಿ ಬಿಟ್ಟೆವು, ಶ್ರವಣ ಮಾಡಿದ್ದನ್ನ ಮನನ ಮಾಡಲಿಲ್ಲ ಅಂತ. ಶ್ರವಣ ಮಾಡಿದ್ದನ್ನ ಮನನ ಮಾಡಬೇಕು, ಮನನ ಮಾಡಿದ್ದನ್ನ ನಿಧಿ ಧ್ಯಾಸಕ್ಕೆ ಹಚ್ಕೋಬೇಕು, ಆಮೇಲೆ ಜೀವನದೊಳಗೆ ಅದನ್ನ ಅಳವಡಿಸ್ಕೊಂಡು ನಡಿಬೇಕು. ಆವಾಗ ಒಂದು ಮುಂದಿನ ಮೆಟ್ಲ ನಾವು ಹೋಗ್ಲಿಕ್ಕೆ ಬರ್ತದ. ಆ ಒಂದು ಮುಂದಿನ ಮೆಟ್ಲು ಏರಿದೇವಂದ್ರೆ ನಮಗೆಷ್ಟು ಆನಂದ ಆಗ್ತದಲ್ಲ, ಅದ್ರ ಎಷ್ಟೋ ಪಟ್ಟ ಆನಂದ ಸದ್ಗುರುಗಳಿಗೆ ಆಗ್ತಿರ್ತದ. ಏನು ಅದಕ್ಕೆ ಕೆಲವೊಂದು ಅವಗುಣಗಳನ್ನ ಒಂದೊಂದೊಂದು ಅವಗುಣಗಳನ್ನ ನೀ ಬಿಡು ಅಂತಾರವರು. ಹುಟ್ಟು ಗುಣ ಹೋಗುವುದಿಲ್ಲ ಖರೆ, ಆದ್ರೆ ಉತ್ತಮ ಗುಣಗಳನ್ನ ಧಾರಣ ಮಾಡ್ಕೊಂಡ್ರೆ ಅವಗುಣಗಳು ತನ್ನ ಪ್ರಭಾವ ಕಡಿಮೆ ಮಾಡ್ಕೊಂಡು ಬಿಡ್ತಾವ ಅಂತಾರು. ರೂಪ ಲಾವಣ್ಯ ಅಭ್ಯಾಸಿತಾನೇ. ಭಗವಂತ ಕೊಟ್ಟಂತಹ ರೂಪ ಲಾವಣ್ಯ ಇದನ್ನೇನೋ ಬದಲಾವಣೆ ಮಾಡ್ಕೊಳಿಕ್ಕಾಗುವುದಿಲ್ಲ. ಅವು ಕೊಟ್ಟದ್ದಂತ ಹುಟ್ಟು ಹೊತ್ತಿನಾಗ ಹೆಂಗೆ ಹುಟ್ಟೇವು ಹಂಗೆ ಇರ್ತೇವು, ಏನೂ ಅದನ್ನ ಚೇಂಜ್ ಮಾಡ್ಕೊಳಿಕ್ಕಾಗುವುದಿಲ್ಲ. ಸಹಜ ಗುಣಾಸೀನ ಚಲೈ ಉಪಾಯ ಅಂತ. ಹುಟ್ಟು ಗುಣಗಳು ಸುಟ್ಟರು ಹೋಗುದಿಲ್ಲ ಅಂತಾರೆ. ನಮ್ಮ ಹುಟ್ಟು ಗುಣಗಳು ಹೋಗುದಿಲ್ಲ. ಕೆಲವೊಂದು ಹುಟ್ಟುಗಳು ಹಿಂಗವಲ್ಲ, ಮುಂದಷ್ಟು ಬರೋಬ್ಬರಿ ಇರ್ತದ, ಆದ್ರೆ ಆ ಒಳಗಿನ ಆ ಗುಣಗಳು ಹಂಗೆ ತಮ್ಮ ಮೋತಿ ತೋರಿಸ್ಕೋತಾನೆ ಇರ್ತಾವ. ಮತ್ತೆ ಹಂಗಾರ ಬದಲಾವಣೆನೇ ಆಗ್ಲಿಲ್ಲ ಅಂದ್ರೆ ಮತ್ತೆ ಹುಟ್ಟು ಗುಣ ಹೋಗುದಿಲ್ಲ ಅಂದ್ರೆ ಮತ್ತೆ ಏನು ಮಾಡಬೇಕು ಅಂದ್ರೆ ಕಾಹಿ ಆಗಂತುಕ ಗುಣ ಸದೃಢದರಾವೆ. ಮಹಾತ್ಮರಲ್ಲಿ ಇರುವಂತಹ ಉತ್ತಮ ಗುಣಗಳನ್ನು ನಿನ್ನ ಜೀವನದೊಳಗೆ ನೀನು ಅಳವಡಿಸುವ ಅಂದ್ರೆ ನೀನು ಆ ಸರ್ವೋತ್ತಮನ ದಾಸ ಆಗಲಿಕ್ಕೆ ಶ್ರೇಷ್ಠ ಧನ್ಯ ಅನಿಸ್ಕೋತಿಪ್ಪ. ನಿನ್ನ ಸದ್ಗುರುದನ್ನ ಒಂದು ದಾಸ್ಯತ್ವ ವಹಿಸಿ ಅಂತಾರ. ಅಂತ ಒಂದು ಶ್ಲೋಕ 51ನೇ ಶ್ಲೋಕನಾಗ ಸಮರ್ಥ ಏನಂತಾರಂದ್ರ, ಮದೆ ಮತ್ಸರೆ ಸಾಂಡಿಲಿ ಸ್ವಾರ್ಥ ಬುದ್ಧಿ, ಮದೆ ಮತ್ಸರೆ ಸಾಂಡಿಲಿ ಸ್ವಾರ್ಥ ಬುದ್ಧಿ, ಪ್ರಪಂಚಿಕ ನಾಹಿ ಜಯತೆ ಉಪಾಧಿ, ಪ್ರಪಂಚಿಕ ನಾಹಿ ಜಯತೆ ಉಪಾಧಿ, ಸದಾ ಬೋಲಣೆ ನಮ್ರ ವಾಚಾ ಸುವಾಚಾ, ಜಗಿ ಧನ್ಯ ತೋ ದಾಸ ಸರ್ವೋತ್ತಮಾಚ, ಜಗಿ ಧನ್ಯ ತೋ ದಾಸ ಸರ್ವೋತ್ತಮಾಚ, ಮದೆ ಮತ್ಸರೆ ಸಾಂಡಿಲಿ ಸ್ವಾರ್ಥ ಬುದ್ಧಿ, ಮದೆ ಮತ್ಸರೆ ಸಾಂಡಿಲಿ ಸ್ವಾರ್ಥ ಬುದ್ಧಿ. ಸಮರ್ಥರಂತಾರೆ 51ನೇ ಶ್ಲೋಕನಾಗ, ಮದೆ ಮತ್ಸರೆ ಸಾಂಡಿಲಿ ಸ್ವಾರ್ಥ ಬುದ್ಧಿ, ಪ್ರಪಂಚಿಕ ನಾಹಿ ಜಯಾತೆ ಉಪಾಧಿ, ಸದಾ ಬೋಲನೆ ನಮ್ರ ವಾಚ ಸುವಾಚ, ಜಗಿ ಧನ್ಯತೋ ದಾಸ ಸರ್ವೋತ್ತಮಾಚ. ಅರ್ಥ ಇಷ್ಟದ. ಮದ ಮತ್ಸರ ಸ್ವಾರ್ಥ ಬುದ್ಧಿ ಇವೆಲ್ಲ ಬಿಟ್ಟಿರುವವನು, ಪ್ರಪಂಚದ ಉಪಾಧಿ ರಹಿತನು, ಯಾವಾಗಲೂ ನಮ್ರತೆಯಿಂದ ಮಧುರವಾಗಿ ಮಾತನಾಡುವವನು ಆದವನೇ ಸರ್ವೋತ್ತಮ ರಾಮನ ದಾಸನು, ಅವನೇ ಜಗತ್ತಿನಲ್ಲಿ ಧನ್ಯನು ಅಂಥೇಳಿ ಇದ್ರ ಕನ್ನಡ ಅರ್ಥ ಆಗ್ತದೆ. 52ನೇ ಶ್ಲೋಕನಾಗ ಅವರಂತಾರ, ಕ್ರಮಿವೇಳ ಜೋ ತತ್ವ ಚಿಂತಾನುವಾದೆ, ಡ್ರಲಿಂಪೆ ಕದಾದಂಬ ವಾದೆ ವಿವಾದೆ, ಕ್ರಮಿವೇಳ ಜೋ ತತ್ವ ಚಿಂತಾನುವಾದೆ, ನಲಿಂಪೆ ಕದಾದಂಬ ವಾದೆ ವಿವಾದೆ, ಕರಿಸುಕ ಸಂವಾದ ಜೋ ಉಗಮಾಚ, ಕರಿಸುಕ ಸಂವಾದ ಜೋ ಉಗಮಾಚ, ಜಗಿ ಧನ್ಯ ತೋ ದಾಸ ಸರ್ವೋತ್ತಮಾಚ, ಜಗಿ ಧನ್ಯ ತೋ ದಾಸ ಸರ್ವೋತ್ತಮಾಚ, ಕ್ರಮಿವೇಳ ಜೋ ತತ್ವ ಚಿಂತಾನುವಾದೆ, ಕ್ರಮಿವೇಳ ಜೋ ತತ್ವ ಚಿಂತಾನುವಾದೆ. ಈ 2ನೇ ಶ್ಲೋಕನಾಗ ಅಂದ್ರೆ 52ನೇ ಶ್ಲೋಕದ ಅರ್ಥ ಏನು ಹೇಳ್ತಂದ್ರ ಅವ್ರಂತಾರ, ಕ್ರಮಿವೇಳ ಜೋ ತತ್ವ ಚಿಂತಾನುವಾದೆ, ನಲಿಂಪೆ ಕದಾ ದಂಭ ವಾದೆ ವಿವಾದೆ, ಕರಿಸೂಕ ಸಂವಾದ ಜೋ ಉಗಮಾಚ, ಜಗಿ ಧನ್ಯತೋ ದಾಸ ಸರ್ವೋತ್ತಮಾಚ. ಅಂದ್ರೆ ಇದರ ಅರ್ಥ, ಯಾರು ತನ್ನ ಎಲ್ಲ ಸಮಯವನ್ನು ಭಗವಂತನ ಚಿಂತನೆಯಲ್ಲಿಯೇ ಕಳೆಯುವನು, ಯಾರು ಈಗೆಲ್ಲ ನೀವು ಕಳೀಲಿಕ್ಕತ್ತಿರಲ್ಲ ಅವ್ರಂತ ಹಂಗ
ಯಾರು ತಮ್ಮ ಎಲ್ಲ ಸಮಯವನ್ನು ಭಗವಂತನ ಚಿಂತನೆಯಲ್ಲೇ ಕಳೆಯುವರು, ಡಾಂಬಿಕವಾದ ವಾದ ವಿವಾದದಲ್ಲಿ ತೊಡಗುವುದಿಲ್ಲವೋ, ಪರಮಾತ್ಮ ತತ್ವದ ಕುರಿತು ತತ್ವ ಚಿಂತನೆ ಮಾಡುವಾಗ ಆನಂದಿಸುವನು, ಅವನೇ ಸರ್ವೋತ್ತಮನ ದಾಸನು, ಅವನೇ ಜಗತ್ತಿನಲ್ಲಿ ಧನ್ಯನು ಅಂತ ಹೇಳಿ ಈ 2ನೇ ಶ್ಲೋಕ ಹೇಳ್ತದ. ಬಹಳಷ್ಟು ಏನಪ್ಪಾ ಅಂದ್ರ ಅದ್ಭುತವಾದಂತಹ ವಿಚಾರಗಳನ್ನ ಈ ಶ್ಲೋಕಗಳು ನಮಗೆ ತಿಳಿಸ್ತಾವ. ಯಾಕಂದ್ರ ಪ್ರತಿಯೊಬ್ಬ ಸಾಧಕರಿಗೂ, ಪ್ರಪಂಚದಾಗಿದ್ದವ್ರಿಗಂತೂ ಇವು ಕಾಡ್ತಾವ, ಆದ್ರೆ ಪರಮಾರ್ಥಿಗಳಿಗೂ ಸಹಿತ ಇವು ಬಿಟ್ಟಿಲ್ಲ ಅಂತಾರೆ. ಏನು? ಮದ, ಮತ್ಸರ ಮತ್ತು ಸ್ವಾರ್ಥ. ಮದೇ ಮತ್ಸರೇ ಸಾಂಡಿಲಿ ಸ್ವಾರ್ಥ ಬುದ್ಧಿ. ಮದ, ಮತ್ಸರ, ಸ್ವಾರ್ಥ ಇವನ್ನ ಈ ಬುದ್ಧಿ ಬಿಟ್ಟಿರುವವನು ಪ್ರಪಂಚಿಕ ಉಪಾಧಿ ರಹಿತನು. ಇದು ಸಾಧಕ ಹೆಂಗಿರಬೇಕು? ನಾವು ಉಪದೇಶ ತಗೊಂಡ ಮೇಲೆ, ನಾವು ಅನುಗ್ರಹಿತರಾದ ಮೇಲೆ, ನಾವು ಪರಮಾರ್ಥದ ಪಥದೊಳಗೆ ನಾವು ನಡಿಲಿಕ್ಕತ್ತೇವಂದ್ರ ಮೊದಲು ಮುಖ್ಯವಾಗಿ ಮದವನ್ನು ಅಳಿಬೇಕು ನಾವು. ಮದ ಏನದಲ್ಲ, ಇದು ಈ ಮದದಿಂದ ವರ್ತನೆ ಮಾಡುವಂತ ಒಂದು ಅಭ್ಯಾಸದಲ್ಲ, ಇದು ಆಕ್ಚುಲಿ ಇದೊಂದು ರೀತಿ ಅಜ್ಞಾನದ ಅತಿರೇಕ ಅಂತಾರ. ಇದೊಂದು ಭ್ರಮ. ಮದ ಅಂದ್ರೆ ಏನು? ನಾನೇ ಶ್ರೇಷ್ಠ ಏನಂತಾರಲ್ಲ, ಒಂದು ಅಭಿಮಾನ ಹೆಚ್ಚಾದ ಕೂಡಲೇ ಆ ಅಭಿಮಾನದಿಂದ ಒಂದು ರೀತಿ ಸೊಕ್ಕಿನಿಂದ ವರ್ತನೆ ಮಾಡೋದು. ಸಮಾಜದೊಳಗ ಜೊತೆಯವರಿದ್ದವ್ರ ಜೊತೆ, ಸಮುದಾಯದೊಳಗೆ ಸೊಕ್ಕಿನಿಂದ ವರ್ತನೆ ಮಾಡೋದು, ಸೊಕ್ಕಿನಿಂದ ಮಾತಾಡೋದು. ಏನು ಇವು ಏನು ಈ ಒಂದು ಮದದಿಂದ, ಈಗ ಮದವೇರಿದ ಆನೆ ಹೆಂಗ್ ವರ್ತನೆ ಮಾಡ್ತಲ್ಲ ಮನಸ್ಸಿಗೆ ಬಂದಂಗ, ಹಂಗ ಸಮಯದ ಪ್ರಜ್ಞೆ ಇರ್ಲಾರ್ದ, ಹಿರಿಯರು ಕಿರಿಯರು ಅನ್ಲಾರ್ದ ಒಂದು ರೀತಿ ಮತ್ತೊಬ್ಬರ ಅಂತಃಕರಣಕ್ಕೆ ಇದು ಮಾಡುವಂಗೆ, ಏನಪ್ಪಾ ಅಂದ್ರೆ ಅಂತಃಕರಣಕ್ಕೆ ನೋವು ಮಾಡ್ಕೋತಾನೆ ಅವ್ರ ವರ್ತನ. ಅಂದ್ರೆ ಇದೊಂದು ರೀತಿ ತಮೋಗುಣದ ವರ್ತನ ಅಂತಾರ ನೋಡ್ರಿ. 3 ಗುಣಗಳೊಳಗ ರಜೋಗುಣ, ತಮೋಗುಣ, ಸತ್ವಗುಣ ಅಂತ 3 ಗುಣ ಏನವಲ್ಲ, 3 ಗುಣದೊಳಗ ಈ ಒಂದು ಮದ ತುಂಬಿದ ಒಂದು ನಮ್ಮ ವ್ಯಕ್ತಿತ್ವ ಇತ್ತಂದ್ರ ಇದು ತಮೋಗುಣದ ಲಕ್ಷಣ. ತಮೋಗುಣದ ಲಕ್ಷಣದಾಗ ಸಮರ್ಥರಂತಾರ, ದೋಷ ಠೇವಿ ಪುಡಿಲಾಸಿ ಅಂತರಿ ಧರುನಿ ಕಪಟ दुसऱ्यांचे करी तळपट सदा मस्त सदा उद्धट तो तमो गुण ಅಂತರಿ ಧರೋನಿ ಕಪಟ. ಅಂತರಂಗದೊಳಗ ಒಟ್ಟ ಕಪಟ ವಿಚಾರ ನೋಡ್ರಿ. ಮ್ಯಾಲೆರೆ ನಗುದು ನಮಸ್ಕಾರ ಮಾಡುದು ಅದೇನು ಮ್ಯಾಲ ಹಿಂಗ ಅನಿಸ್ಬೇಕಲ್ಲ, ಎಂತ ಉತ್ತಮ ಮನುಷ್ಯ ಅಂತ ಅನಿಸುವಂಗೆ ಇರ್ತಾರ. ಕರೆ ಒಳಗ ಕಪಟ ಗುಣ ತುಂಬಿ ತುಳುಕಿರ್ತದ. ಅಂತರಿ ಧರೋನಿ ಕಪಟ ದುಸऱ्याचे करी तळपट. ಮತ್ತೊಬ್ಬರ ಅಂತಃಕರಣ ವಿಲಿ 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 ಒದ್ದಾಡ್ಬೇಕು ನೋಡ್ರಿ. ಒಂದು ಮಾತಾಡಿದ್ರೆ ಸಾಕು ಮುಂದೆ 3 ತಿಂಗಳ ತನಕ ಮನುಷ್ಯ ಹಾಸಿಗೆ ಬಿದ್ದು ಎದ್ದಿರಬಾರ್ದು. ಹಿಂಗ್ಯಾಕೆ ಮಾತಾಡಿ ಸಂಕರಣ, ಹಿಂಗ್ಯಾಕೆ ಮಾತಾಡಿದ, ಹಿಂಗೆ ನನಗೆಷ್ಟು ತ್ರಾಸ ಆತಲ್ಲ ಅಂತೇಳಿ ಎಷ್ಟೋ ಮಂದಿ ಮಾನಸಿಕ ಆಗಿ 108 ಜಡ್ಡುಗಳನ್ನ ಹಚ್ಕೊಂಡು ಹೋಗುವಂಗ ಮಾತಾಡ್ತಿರ್ತಾರ್ರಿ ಇವರು ತಮೋಗುಣದ ಮಂದಿ. दुसऱ्यांचे करी तळपट सदा मस्त सदा उद्धट. ಉದ್ದಟದ ವ್ಯವಹಾರ. ಈಗ ನೋಡ್ರಿ, ಈಗ ಸದ್ಯದ ಕೆಲವು ಪೀಳಿಗೆ ನೋಡ್ಬೇಕು ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಪರಮಾರ್ಥದ ಒಂದು ಟಚ್ನು ಬಂದಿಲ್ಲ, ಅವ್ರಿಗೆ ಸಂಸ್ಕಾರನು ಸರಿಯಾಗಿ ಸಿಕ್ಕಿಲ್ಲ. ಆಮೇಲೆ ಅವ್ರ ಆಹಾರ ಡಾಬಾ ಗೀಬಾ ಇದನ್ನ ತಿಂದು ಏನಾಗಿಬಿಟ್ಟದಂದ್ರೆ ಅವ್ರ ಮನಸ್ಸು ವಿಕೃತ ಆಗಿಬಿಟ್ಟದ. ಅವ್ರು ಹೆಂಗ ಅವ್ರು ಅಡ್ಡಾಡೋ ನೋಡ್ಬೇಕು ಹೆಂಗ್ 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 ಅಗದಿ ಏನ ಅದೊಂದು ನಮೂನಿ ಹುಚ್ಚುಚ್ಚಾರ ಅವ್ರದ್ದು ವರ್ತನ ಆಗ್ತದ. ಅದಕ್ಕೆ ಸದಾ ಮಸ್ತ ಸದಾ ಉದ್ದಟ ತರದ ಮಾತ. ಯಾರ್ಯಾರ ಹಿರಿಯರು ಇದ್ರಂದ್ರೆ ಆ ಹಿರಿಯರು ಏನಾರ ಒಂದು ಉತ್ತಮ ಮಾತು ಹೇಳಿದ್ರಂದ್ರೆ ನೀನ್ ಹೇಳ್ತಿ ತಗಿ ಅಂತ ಹೇಳಿ ಉದ್ದಟತನದಿಂದ ಆ ಹಿರಿಯರು ಕಿರಿಯರು ಅನ್ಲಾರ್ದ ವರ್ತನ ಮಾಡುವಂತದ್ದು ಏನ್ ಇವು ಇರ್ತಾವ ನೋಡ್ರಿ. ಗೂಳಿ ಅಂತಾರ, ಮದವೇರಿದ ಆನೆಗಳು, ಇವಕ್ಕೇನು ಸಂಬಂಧ ಬೀಳುವುದಿಲ್ಲ ಇವು. ಹಂಗೇನು ಒಂದು ಗುಣ ಅದಲ್ಲ, ಅದಕ್ಕೆ ಮದದಿಂದ ಕೂಡಿದಂತಹ ಒಂದು ವ್ಯಕ್ತಿತ್ವ ಅಂತಾರ ಏನ್ರಿ. ಅದಕ್ಕೆ ಅವ್ರಂತಾರ ಮದೇ ಮತ್ಸರೆ. ಈ ಮದ ಬಿಡ್ಬೇಕಂತಾರ ನೋಡ್ರಿ. ಈ ಮದ ಯಾಕೆ ನಮ್ಮಂತಲ್ಲಿ ಬರ್ತದಂದ್ರ ಉಪಾಧಿಗಳನ್ನ ಹಂಬ್ಕೋತೀವಿ ನಾವು ಏನ್ರಿ. ಪರಮಾರ್ಥದಾಗಾದ್ರೂ ಸಹಿತ ನಾವು ಬಹಳಷ್ಟು ಉಪಾಧಿಗಳನ್ನೇ ಹಂಪ್ಕೋತಿರ್ತೀವಿ. ತುಕಾರಾಮ್ ಮಹಾರಾಜರಂತಾರ ಸಾಧಕಾಚಿ ದಶಾ
ಸಾಧಕಾಸಿ ದಶಾ ಉಪಾಧಿ ನಸಾವೆ ಅಂತರ್ಬಾಹ್ಯ. ಸಾಧಕನ ದಶೆ ಹೆಂಗಿರ್ಬೇಕಂದ್ರ ಉದಾಸೀನ ವೃತ್ತಿ ಇರಬೇಕು. ಆಮೇಲೆ ಯಾವ ಉಪಾಧಿಗಳನ್ನು ಬಹಳ ಹಾಕೊಳಿಕ್ ಹೋಗ್ಬಾರ್ದಂತ. ಈಗ ಉಪಾಧಿಗಳಂದ್ರೆ ಏನ್ರಿ, ಏನೇನೋ ನಾವು ಆಧ್ಯಾತ್ಮಿಕ ಕಾರ್ಯಕ್ರಮ ಅಂತ ಹಾಕೋತೇವ್, ಖರೆ ಹಾಕೊಂಡಾಗ ಕೆಲವು ಮಂದಿ ನಮ್ಮನ್ನು ಬಹಳಷ್ಟು ಹೊಗಳಿಕ್ಕತ್ರ ಅಂದ್ರ ಒಳಗ ಆ ಉಪಾಧಿ ಒಳಗೆ ಸಿಕ್ಕೊಂಡು ಹೆಂಗಾಗ್ಬಿಡ್ತಂದ್ರ ನಾವು ಮಾಡೋ ಸಾಧನ ಉಳ್ದೇ ಬಿಡ್ತದ. ನಾವೇನು ಸಾಧನ ಮಾಡಬೇಕಾಗಿತ್ತು, ನಾವೇನು ಮುಂದಿನ ಒಂದು ಮೆಟ್ಲಕ್ಕೆ ಹೋಗ್ಬೇಕಾಗಿತ್ತು, ನಾವೇನು ಅಂತರಂಗದೊಳಗೆ ಭಗವಂತನ ಒಂದು ಅಸ್ತಿತ್ವದ ಒಂದು ಇದು ಕಾಣಬೇಕಾಗಿತ್ತು, ಅಲೌಕಿಕ ಒಂದು ದೃಶ್ಯಗಳನ್ನು ನಾವು ಕಾಣಬೇಕಾಗಿತ್ತು, ಅವೆಲ್ಲ ಉಳಿದು ಬಿಡ್ತೇವೆ. ಯಾಕಂದ್ರೆ ಸಾಧನದಿಂದ ನಾವು ಅಂತರ ಆಗಿಬಿಡ್ತೇವೆ ಅಂತಾರ. ಅದಕ್ಕೆ ಉಪಾಧಿ ಹಾಕೋಬೇಡ್ರಿ. ಅದು ಏನಂತಾರ, ಸಾಧಕಾಚಿ ದಶ ಉದಾಸ ಸಾವೆ ಉಪಾಧಿ ನ ಸಾವೆ ಅಂತರ್ಬಾಹ್ಯ. ಒಟ್ಟು ಉಪಾಧಿಗಳು ಬಹಳ ಹಾಕೊಳಿಕ್ ಹೋಗ್ಬೇಡ್ರಪ್ಪ. ಮತ್ ಸಮರ್ಥರಂತಾರ ಉಪಾಧಿ ಸೋಡೂನೇ ಹಾಕೋರಿ ಅಂತಾರ. ಅವ್ರಂತಾರ ಉಪಾಧಿ ಸೋಡೂನೇ ಹಾಕೋರಿ. ಯಾಕಂದ್ರೆ ಬೇಕೇ ಉಪಾಧಿ ಇರ್ಲಿಕ್ಕಂದ್ರೆ ಮುಂದೆ ಭಗವಂತನ ಭಕ್ತಿ ಬೆಳಿಬೇಕಂಗ. ಸಮುದಾಯದೊಳಗೆ ಹೊರಗಿನ ಏನಪ್ಪಾ ಅಂದ್ರೆ ಸಾಮಾನ್ಯ ಜನರು ಈ ಭಕ್ತಿ ಮಾರ್ಗಕ್ಕೆ ಬರ್ಬೇಕು ಹೆಂಗ, ಅದ್ರ ಸಂಬಂಧ ನೀವು ಉಪಾಧಿ ಹಾಕೋರಿ. ಉಪಾಧಿತ್ ಸಾಂಪಡೂನೈ ಅಂತ. ನೀವು ಉಪಾಧಿ ಒಳಗೆ ಸಿಗಬೇಡ್ರಿ, ಹಾಕೋರಿ. ಹೆಂಗಂದ್ರೆ ಅದು ಕುಂಬಾರ ಉಳದಗತ್ತೆ ಏನು ಹಚ್ಕೊಳಾರ್ದಂಗ ಅವ್ರವ್ರ ಕೈಲೇ ಕೆಲಸ ಮಾಡಿಸಿ ನೀವು ಎಲ್ಲ ನಡೆಸ್ರಿ, ಖರೆ ಆದ್ರ ನೀವೇ ಮಾಡಿನಂತ ಹೇಳಿ ಎಲ್ಲರಿಗೂ ಗೊತ್ತಾಗ್ಲಾರ್ದಂಗ ಯಾರ್ಯಾರಿಂದನೂ ಆ ಕಾರ್ಯವನ್ನು ತಗೊಂಡ ಭಗವಂತನ ಭಕ್ತಿ ಬೆಳೆಯುವ ಸಂಬಂಧ ನೀವು ಮಾಡ್ರಿ. ಇದು ಒಂದು ಚಾತುರ್ಯ ಲಕ್ಷಣ ಅಂತೇಳಿ ದಾಸಬೋಧನೊಳಗೆ ಬರ್ತಾರೆ. ಚಾತುರ್ಯ ಲಕ್ಷಣ, ರಾಜಕಾರಣ ಲಕ್ಷಣ, ಸಮುದಾಯ ಕಟ್ಟುವಂತ ಮಹಂತನಂತೇಳಿ ಎಂಥ ಒಂದು ಚತುರತನ ಇರಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾರ. ಆ ಮಹಂತ, ಚತುರವಾದಂಥ ಮಹಂತ ಏನ್ ಮಾಡ್ತಾನ, ಉಪಾಧಿ ಹಾಕೋತಾನ, ಉಪಾಧಿ ಒಳಗೆ ಸಿಗುದಿಲ್ಲ. ಅದಕ್ಕೆ ಉಪಾಧಿ ಹಾಕೋರಿ, ಆದ್ರೆ ಅದ್ರಾಗ ಸಿಕ್ಕೊಳಿಕ್ ಹೋಗ್ಬೇಡ್ರಪ್ಪ. ಮುಂದೆ ಅವ್ರಂತಾರ ಲೋಲುಪ್ಯತ ಕಾಯ ನಿದ್ರೆ ತೇಜಿನಾವೆ ಅಂತ. ಬಹಳ ನಿಮ್ಮ ಶರೀರವನ್ನು ನೀವು ಮೋಹ ಮಾಡಬೇಡ್ರಿ ಅಂತಾರ. ಭಯಂಕರ ಏನಪ್ಪಾ ಅಂದ್ರೆ ಶರೀರ ಹೊಂಟ್ರೆ 20-30 ಸರಿ ಯಾವಾಗಲೂ ಕರಣಿ ಮುಂದೆ ನಿಂದಿರೋದು, ಮೊಬೈಲ್ ಸ್ಕ್ರೀನ್ ಶಾಟ್ ಹೊಡ್ಕೋದು, ಏನಂತಾರೆ ಶೃಂಗಾರದ ಒಂದು ಮಾಡ್ಕೋತ ನಾನೇ ಚಂದ ಇದ್ದೇನೆ ಅಂತ ತಿಳ್ಕೊಂಡು ಈ ಒಂದು ಗದ್ದಲ್ದಾಗ ನೀವು ಅದ್ರಾಗ ಒಮ್ಮೆ ನಿಮಗೆ ಆ ಶರೀರ ಮೋಹ ಮಾಡ್ಲಿಕ್ಕಂದ್ರೆ ಹೊಂಟ್ರ ಶರೀರಗತ ಚಿಂತೆ ಆಗ್ತದೆ, ಖರೆ ಭಗವಂತನ ಚಿಂತೆ ಮಾಡ್ಲಿಕ್ಕೆ ಅವಕಾಶ ಸಿಗುದಿಲ್ಲ. ಬರೇ ಶರೀರ ಬಗ್ಗೆನ ನಮ್ಮ ಚಿಂತೆ ನೋಡ್ರಿ. ಕೆಲವೊಬ್ಬರು ನೋಡ್ರಿ ತೂಕದ ಪ್ರಕಾರ ಎಷ್ಟು ಕಿಲೋ ನಿಮ್ಮದು ತೂಕ, ಇದು ಹೈಟ್ ಎಷ್ಟದ, ಯಾರು ಬರೀ ಇದನ್ನೇ ಕೇಳೋದು, ಹೈಟ್ ಎಷ್ಟದ, ಹೈಟ್ ಎಷ್ಟಿದ್ರೆ ನಿಮ್ದು ಇಷ್ಟು ಕಿಲೋ ತೂಕ ಇಷ್ಟೇ ಇರಬೇಕು, ನಿಮ್ದೊಂದು 1 ಕಿಲೋ ಹೆಚ್ಚಾಗಿ ನೋಡ್ರಿ ಅಂದ್ರೆ ಅವ್ರು ಚಿಂತನೆ ಮಾಡ್ಕೊತ ಕೂತ್ಬಿಡೋದು. 1 ಕಿಲೋ ಅಂದ್ರೆ ಏನು ಎಲ್ಲ ಕೂಡಿಸಿ 200 ಗ್ರಾಮ. ಅದಕ್ಕೆ ಅವು ಏನು ನೋಡ್ಬೇಕು, 200 ಗ್ರಾಮ್ ಹೆಚ್ಚಾಗ್ಯದಂತ, ಹಂಗಿನ್ನ ಕೊಲೆಸ್ಟ್ರಾಲ್ ಹೆಚ್ಚಾಗ್ತದೆ, ಅದು ಹೆಚ್ಚಾಗ್ತದೆ, ಇದು ಹೆಚ್ಚಾಗ್ತದೆ. ಯಾವ್ದು ಹೆಚ್ಚರೆ ಆಗಲಿ ಕಡಿಮೆ ಆಗಲಿ, ಹೋಗು ಕಾಲ ಬಂತಂದ್ರೆ ಹೆಚ್ಚಿದ್ರು ಹೋಗತ್ತಿ, ನೀನು ಕಡಿಮೆ ಇದ್ರು ಹೋಗತ್ತಿ ಅಂದಾಗ ಎಷ್ಟು ಅದನ್ನ ಪ್ರೇಮ ಮಾಡೋದು. ಇವ್ರು ಪುರಂದರದಾಸರಂದ್ರು, ನಂಬದಿರು ಈ ದೇಹ ನಿತ್ಯವಲ್ಲ, ನಂಬದಿರು ಈ ದೇಹ ನಿತ್ಯವಲ್ಲ, ಅಂಬುಜಾಕ್ಷನ ಭಜಿಸಿ ಸುಖಿಯಾಗೋ ಮನವೇ, ಅಂಬುಜಾಕ್ಷನ ಭಜಿಸಿ ಸುಖಿಯಾಗೋ ಮನವೇ, ನಂಬದಿರು ಈ ದೇಹ ನಿತ್ಯವಲ್ಲ, ನಿತ್ಯವಲ್ಲ. ಎಲು ರಕ್ತ ಮಾಂಸಗಳ ಮೇಲೆ ಚರ್ಮದ ಹೊದಿಕೆ, ಎಲು ರಕ್ತ ಮಾಂಸಗಳ ಮೇಲೆ ಚರ್ಮದ ಹೊದಿಕೆ, ಒಳಗೆ ಮಲಮೂತ್ರ ಕ್ರಿಮಿ ರಾಶಿಯವೋ, ಒಳಗೆ ಮಲಮೂತ್ರ ಕ್ರಿಮಿ ರಾಶಿಯವೋ. ಹಲವು ವ್ಯಾಧಿಯ ಬೀಡು ಪಂಚಭೂತದ ನಾಡು, ಹಲವು ವ್ಯಾಧಿಯ ಬೀಡು ಪಂಚಭೂತದ ನಾಡು, ಹುಳುದೇಹವಿದ ನೆಚ್ಚಿ ಕೆಡಬೇಡ ಮನವೇ, ಹುಳುದೇಹವಿದ ನೆಚ್ಚಿ ಕೆಡಬೇಡ ಮನವೇ, ನಂಬದಿರು ಈ ದೇಹ ನಿತ್ಯವಲ್ಲ, ನಂಬದಿರು ಈ ದೇಹ ನಿತ್ಯವಲ್ಲ, ಅಂಬುಜಾಕ್ಷನ ಭಜಿಸಿ ಸುಖಿಯಾಗೋ ಮನವೇ.
ಅಂಬುಜಾಕ್ಷನ ಭಜಿಸಿ ಸುಖಿಯಾಗೋ ಮನವೇ. ಇದನ್ನ ನಂಬಿಕೊಂಡು ಕೂಡಬೇಡ, ಭಗವಂತನ ನಾಮಸ್ಮರಣೆ ಮಾಡಿ ನೀನಪ್ಪ ಈ ಭವಸಾಗರದಿಂದ ಪಾರಾಗಪ್ಪ ಅಂತೇಳಿ ಪುರಂದರದಾಸರಂತಾರ. ಹೆಂಗದ? ಎಲ್ಲೋ ರಕ್ತ ಮಾಂಸಗಳ ಮೇಲೆ ಚರ್ಮದ ಹೊದಿಕೆದ. ಇದನ್ನ ಸ್ವಲ್ಪ ತಗಸಿ ನೋಡ್ರಿ ನೀವು, ಒಳಗೆ ಹೆಂಗದ ಅದು ಏನ್ರಿ. ಅಕಸ್ಮಾತ್ ನಮ್ದು ಹೆಂಗ್ ತಕ್ಕೋದ್ರಿ ಅಂತಂದ್ರೆ ದವಾಖಾನ್ಯಾಗ ಹೋಗಿ ನೋಡ್ರಿ ಅಂತ ತೆಗೆದಂತ ಕೇಸ್ಗಳು ಬೇಕಾದಷ್ಟು ಸಿಗ್ತಾವ. ನನಗನ್ಸಿದ ಮಟ್ಟಿಗೆ ಅಂತೂ ಸಾಧಕರಾದವ್ರಿ ಪ್ರಸಾದ್ ಅವ್ರ, ವಾರಕ್ಕೊಮ್ಮೆ ದವಾಖಾನಿಗೆ ಹೋಗ್ಬೇಕು. ನಾನಾ ರೀತಿ ಜಡ್ ಇದ್ದವ್ರು, ಆಪರೇಷನ್ ಆದವರು, ಗೋಳ್ಯಾಡವ್ರು, ಒದ್ದಾಡವ್ರು, ಇವನ್ನೆಲ್ಲ ನೋಡಿದ್ರೆ ಅನ್ಸಿಬಿಡ್ತದ ಇದು ಹಿಂಗೆ ಅದಲ್ಲಪ್ಪ ಶರೀರದು ಅಂತೇಳಿ. ಅದಕ್ಕೆ ಲೋಲುಪ್ಯತ ಕಾಯ ನಿದ್ರೆ ತೇಜಿ ನಾವೇ. ಸಾಧಕರು ಹೆಂಗಿರ್ಬೇಕು? ತುಕಾರಾಮ್ ಮಹಾರಾಜರಂತಾರ, ಈ ಶರೀರ ಬಹಳ ಮೋಹ ಮಾಡಬೇಡ, ಅದು ಇರು ತನಕ ಇರ್ತದ. ಸರತಾ ಸಂಚಿತ ಅಚೇಶೇಷ ನಾಯಿ ಕ್ಷಣಾಚ ಅವಕಾಶ. ಮೃತ್ಯು ನಿರೂಪಣೆಯೊಳಗೆ ದಾಸಬೋಧನ್ಯಾಗ ಸಮರ್ಥರಂತಾರ, ಸಂಚಿತದ ಕರ್ಮದ ಭೋಗ ತೀರ್ಸುದ ಆತಂದ್ರ ನಾಹಿ ಕ್ಷಣಾಚ ಅವಕಾಶ, ಒಂದ್ ಕ್ಷಣ ಸಹಿತ ನಮಗ ನಿಮಗ ಇಲ್ಲಿ ಇರ್ಲಿಕ್ಕೆ ಆಸ್ಪದಿಲ್ಲ. ಭರತ ನ ಭರತ ನಿಮಿಷ ಜಾಣೇಲಾಗಿ, ಒಂದು ನಿಮಿಷ ತುಂಬ್ತದೋ ಇಲ್ಲ ಅನ್ನೋದಕ್ಕೆ ನಾವು ಹೋಗಬೇಕಾಗ್ತದ. ಕರ್ಮದ ಭೋಗವನ್ನು ನಾವು ತೀರಿಸ್ಲಿಕ್ಕೆ ಬಂದವರಿದ್ದೆವು, ಭೋಗಿಸ್ಲಿಕ್ಕೆ ಬಂದವರಿದ್ದೆವು. ಅದು ಯಾವಾಗ ಮುಗಿತದ ಅನ್ನುವಂಥ ಸದ್ಗುರುಗಳಿಗೆ ಗೊತ್ತಾ. ಅದಕ್ಕೆ ಇರುವಷ್ಟು ಕಾಲ ಭಗವಂತನ ನಾಮದೊಳಗ ಸದ್ಗುರುವಿನ ಒಂದು ಭಕ್ತಿಯೊಳಗೆ ಕಾಲ ಕಡ್ರಿ ಅಂತಾರ ಅವರು. ನಿದ್ರೆ ತೇಜಿ ನಾವೇ ಅಂತಾರ ನೋಡ್ರಿ ಸಾಧಕರು. ನಾವೆಲ್ಲ ಸಾಧಕರೇ. ಇದು ನಿದ್ರೆ ತೇಜಿ ನಾವೇ ಅಂದ್ರೆ ನಿದ್ದೆ ಕಡಿಮೆ ಮಾಡ್ರಿ ಅಂತಾರ ಅವರು. ನಮಗಂತರೂ ಹೆಂಗಾಗ್ಯದ ಅಂದ್ರೆ ಈಗ ಕೆಲವೊಬ್ರು ಈ ಸದ್ಯದ ಪೀಳಿಗೆ ಅಂತರೂ ಒಂದು ದಿವಸನ್ಯಾಗ ಬಹಳಷ್ಟು ಪೂರ್ಣಭಾಗ ಮಲ್ಕೊಂಡೇ ಕಳೆದು ಬಿಡ್ತಾರ ಅವ್ರು ಏನ್ರಿ. ಎಷ್ಟು ಮಲ್ಕೋದಂದ್ರ, ನಮ್ಮಲ್ಲಿ ಒಬ್ಬ ನಮ್ಮ ಗೆಳೆಯ ಇದ್ರೆ, ನಾವು ಹಿಂದಕ್ಕೆ ನಮ್ಮ ಮಹಾರಾಜರಿದ್ದಾಗ ನಾವು ಮಠದಾಗ ಮಲ್ಕೋತಿದ್ದೆವು. ಒಮ್ಮೆ ಒಂದು ಕಡೆ ಜಾಗರಣೆಗೆ ಸತ್ತಾಕ್ ಹೋಗಿ ಬಂದೆವು. ಒಂದು ಜಾಗರಣೆ ಮಾಡಿದ್ದವ ಪತ್ತಾರ ಹುಡುಗಿದ್ದವ, ಅವ ಬಂದು ಮಠದಾಗೆ ಮಲ್ಕೋತಿದ್ದೆವು. ಮಠದಾಗ ಒಂದು ಉಗ್ರಾಣ ಕೋಲಿತ್ತು, ಆ ಕೋಲ್ಯಾಗ ಮಲ್ಕೊಂಡವ. ಜಾಗರಣೆ ಮುಗಿಸ್ಕೊಂಡು ಮುಂಜಾನೆ ಬಂದ ಏನ್ ಮನ್ಯಾಗ ಒಂದ್ ಸ್ವಲ್ಪ ಏನ್ ತಿಂದು ಬಂದು ಏನ್ ಮಾಡಿದೋ ಬಂದ್ ಅಲ್ಲಿ ಮಲ್ಕೊಂಡ್ರೆ ಎಷ್ಟು ಮಲ್ಕೋಬೇಕವ? ಅವತ್ತಿನ ದಿವ್ಸ ಪೂರ ಮಲ್ಕೊಂಡ, ಪೂರ್ಣ ರಾತ್ರಿ ಮಲ್ಕೊಂಡ, ಮರುದಿವ್ಸ ಪೂರ್ಣ ಹಗಲು ಮಲ್ಕೊಂಡ, ಮರುದಿವ್ಸ ರಾತ್ರಿ ಒಟ್ಟ ಹೇಳವಲ್ಲವ. ನಮ್ಮ ಮಹಾರಾಜರ ಶಿಷ್ಯ ಭೀಮ್ಶಿ ಅಂತೇಳಿ ಪ್ರಪಂಚ ತ್ಯಾಗ ಮಾಡಿ ಇವತ್ತಿನ ದಿವಸ ಅವ್ರ ಗುಡಿಯಾಗಿ ಸಪ್ತಾಹ ಮಾಡ್ಲಿಕ್ಕತ್ತೇವು. ಅವರು ಕಡಿಕ ಅವ್ರಿಗೆ ಸಮಸ್ಯೆ ಆದ, ಕಸ ಹೊಡಿಲಿಕ್ಕೆ ಬಂದ್ರೆ ಅಲ್ಲೇ ಮಗ್ಲು ಹುಡ್ಕೊತ ಹೋಗ್ತಿದ್ರಿ 2 ದಿವಸ. ಹೇಳವಲ್ಲಂದ್ರೆ ಏನಾಗ್ಯದು ಅಂತೇಳಿ ಅವನ ಹೆಸರು ಶಿವಣ್ಣಾರ ಅಂದ್ರ ಆವಾಗ ಹ್ಞೂ ಅಂತ ಹೇಳ್ತಾನ್ರಿ. ಅಂದ್ರೆ ಎಷ್ಟರೇ ಮಲ್ಕೊಂಡಿರ್ಬೇಕು ಹೇಳಿ ನೀವು. ಒಂದು ಜಾಗರಣೆ ಮಾಡಿದ್ರೆ 2 ದಿವಸ ಹಗಲ ರಾತ್ರಿ ಮಲ್ಕೋದಂದ್ರೆ ಎಷ್ಟರೇ ಮಲ್ಕೋದು. ಸಾಧಕರು ಎಷ್ಟು ಮಲ್ಕೋಬೇಕು? ಸ್ವಲ್ಪ ವಿಶ್ರಾಂತಿ ಆಗೋ ಸಂಬಂಧ. ಹಂಗ ಕೇಳಿದ್ರೆ ಧ್ಯಾನ ಮನಸ್ಸು ಕೊಟ್ಟು ನೀವು ಮಾಡಿದ್ರಿ ಅಂದ್ರೆ 1 ತಾಸು ಧ್ಯಾನ ಮಾಡಿದ್ರಿ ಅಂದ್ರೆ 4 ತಾಸು ನಿದ್ದೆ ಮಾಡಿದಷ್ಟು ವಿಶ್ರಾಂತಿ ಸಿಗ್ತಿರ್ತದಂತ ಏನ್ರಿ. ಅದಕ್ಕೆ ಲೋಲುಪ್ಯತ ಕಾಯ ನಿದ್ರೆ ತೇಜಿ ನಾವೇ ಭೋಜನ ಕರಾವೆ ಪರಿಮಿತ ಅಂತ. ಊಟ ಹೆಂಗ್ ಮಾಡ್ಬೇಕು ನಾವು ಅಂದ್ರೆ ಒಂದು ಪರಿಯಿಂದ ಮಾಡಬೇಕು, ಹಿತವಾದದ್ದನ್ನು ಉಣಬೇಕು, ಮಿತವಾಗಿ ಉಣಬೇಕಂತಾರ. ತಿನ್ನೋದು ಹಿತವಾದದ್ದನ್ನ ತಿನ್ನಬೇಕು. ವಯಸ್ಸು ಪ್ರಮಾಣ ನಮಗೆ ಎಷ್ಟು ಪಚನ ಆಗ್ತದ ನೋಡ್ಕೊಂಡ ಬಹಳಷ್ಟು ಖಾರ ಉಪ್ಪ ಇವೆಲ್ಲ ಕಡಿಮಿದ್ದು ಸೌಮ್ಯವಾದಂತಹ ಸಾತ್ವಿಕ ಆಹಾರವನ್ನ ಒಂದು ಪರಿಯಿಂದ ಉಣಬೇಕು, ಹಿತದಿಂದ ಉಣಬೇಕು, ಮಿತವಾಗಿ ಉಣಬೇಕು. ಇವೆಲ್ಲ ಸಾಧಕರ ಬಗ್ಗೆ ಹೇಳ್ತಾರ. ಇರ್ಲಿ, ಇವನ್ನೆಲ್ಲ ನಾವು ಸರಿಯಾಗಿ ನಾವು ಪಾಲಿಸಿದೆ ಅಂತ ತಿಳ್ಕೋರಿ ನೀವು, ವಿವೇಕ ಜಾಗೃತ ಆಗಿಬಿಡ್ತದೆ. ನಮ್ಮಲ್ಲಿ ವಿವೇಕ ಜಾಗೃತ ಆಗ್ತದೆ. ಅದಕ್ಕೆ ಅವ್ರಂದ್ರು ಈ ಮದವನ್ನ ನೀ ಬಿಡು ಅಂತಾರವ್ರು. ಮದ ಯಾಕೆ ಬರ್ತದ ಅಂದ್ರ ಉತ್ತಮ ಸಂಘದಾಗ ಇರ್ಲಾರ್ದಕ್ಕಾಗಿ, ಮಹಾತ್ಮರ ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀಳಲಾರ್ದಕ್ಕಾಗಿ, ಆಮೇಲೆ ಅಜ್ಞಾನಿಗಳ ಸಂಘದೊಳಗ ಏನಂತಾರಲ್ಲ ತಾಮಸಿ ರಾಜಸಿ ಗುಣಗಳವ್ರ ಸಂಘದಾಗ ನಾವು ಇದ್ದೇವಂದ್ರೆ ಅಂಥ ಸ್ವಭಾವನೆ ನಮಗೆ ಬಂದು ಬಿಡ್ತಾವಂತಾರ. ಅದಕ್ಕೆ ಈ ಮದ ಒಂದು ಅಳಿಬೇಕಾಗಿತ್ತಂದ್ರ, ಮದ ಅಂದ್ರು ಬರೇ ಒಂದು ಮದ ಇಲ್ಲ ಅಂತಾರ ಅವರು ಏನ್ರಿ. ನಾವು ತಿಳ್ಕೊಂಡ್ರೆ ಮದ ಅಂದ್ರೆ ಒಂದು ಇರ್ಬೇಕಲ್ರಿ. ಮದ 8 ಪ್ರಕಾರದ ಮದ ಅವಂತ್ರಿ. ಎಷ್ಟು? 8 ಪ್ರಕಾರದ ಮದ ಅವ. ಅಷ್ಟಮದ ಅಂತ. ಅಷ್ಟಮದಗಳು ಅಂದ್ರೆ ಯಾವ್ಯಾವ ಮದ ಅಂತಂದ್ರ, ಒಂದೇದ್ದು ಯೌವನ ಮದ ಅಂತ್ರಿ.
ಏನ್ರಿ. ಎರಡನೇದ್ದು ರೂಪಮದ, ಮೂರನೇದ್ದು ಕುಲಮದ, ನಾಲ್ಕನೇದ್ದು ಧನಮದ, ಐದನೇದ್ದು ವಿದ್ಯಾಮದ, ಆರನೇದ್ದು ರಾಜ್ಯಮದ, ಏಳನೇದ್ದು ಅನುಷ್ಠಾನ ಮದ, ಎಂಟನೇದ್ದು ತಪದೇಳಿಗೆ ಮದ. ಅಷ್ಟ ಮದ ಇವು. ಯೌವನ ಮದ ಅಂತ ನಿಮ್ಗೆ ಗೊತ್ತದ. ಯೌವನ ಮದದೊಳಗೆ ಹೆಂಗ್ ಮಾಡ್ತಿರ್ತಾನ ಮನುಷ್ಯ ಅಂದ್ರೆ ಅದೇನ್ ನೋಡಬಾರ್ದು. ಅದನ್ನ ಹೊಸದಾಗಿ ಲಗ್ನ ಆದ್ಮೇಲೆ ಒಂದು 6-7 ತಿಂಗಳು ವಿಚಾರ ಮಾಡ್ರಿ ನೀವು. ಎಂಗೇಜ್ಮೆಂಟ್ ಆದ ಕೂಡಲೇ ಹೆಣ್ಮಗಳಿಗೆ ಒಂದು ಫೋನ್ ಕೊಡಿಸ್ತಾನೆ ನೀವು. ಏನ್ರಿ ಅಂದ್ರ ಅವಾಗ ಶುರು ಆಗಿದ್ದ ಗದ್ಲ ಮುಂದೆ ಕಾಯಂ ಏನ್ ಬರೇ ಒಟ್ಟ ನಾ ಏನಪ್ಪ ನಾ ಹಿಂಗಿದ್ದನ ಅಂತೇಳಿ ತೋರ್ಸು ಸಂಬಂಧಿ ಸುಮ್ಮನೆ ಏನು ನೀಗುದಿಲ್ಲ, ತಿನ್ನುವುದಿಲ್ಲ. ಇವ್ರಿಗೆ ಏನ್ ನೀಗ್ಬೇಕ್ರಿ? 25 ಕಿಲೋ ಒಂದು ಅಕ್ಕಿ ಚುಂಗಡಿ ಎತ್ತಲಿಕ್ಕೆ ಆಗುದಿಲ್ಲ ಇವ್ರಿಗೆ. ಏನ್ರಿ ನಾವು ಏಡ್ತಿದ್ದಾಗ ನಾನು 9 ಕ್ವಿಂಟಲ್ ಜೋಳ 9 ಚೀಲ 9 ಪೌಂಡ್ಗೆ ಏರಿ ಹೋಗದನ್ನ. ಏನ್ರಿ ಆವಾಗ ನಮ್ಮ ಶರೀರ ಹಂಗಿದ್ದು. ಈಗ ಏಡ್ತಿದ್ದವ್ರಿಗೆ ಒಂದು 25 ಕಿಲೋ ಅಕ್ಕಿ ಎತ್ತಂದ್ರೆ ಆಗುದಿಲ್ಲ ಮರೆ ಅಂತಂತಾರ. ಮುಂದೊಂದ್ ದಿವ್ಸ ಎಂತದ್ ಬರ್ತದ ಗೊತ್ತನ್ರಿ? ಒಂದು ಕೈಯಾಗ ಕನ್ನಡಿ ಹಿಡ್ದ ಒಂದು ಕೈಯಾಗ ಹಣಗಿ ಹಿಡ್ದ ನಮ್ಮ ಮುತ್ಯ ಹಿಕ್ಕೋತಿದ್ದ ಅಂತೇಳಿ ಮುಂದಿನ ಪೀಳಿಗೆ ಹೇಳ್ತದ. ಮುಂದಿನೊಂದು ಪೀಳಿಗೆ ಏನಂತದ, ನಮ್ಮ ಮುತ್ಯ ಇದ್ದಂತ ಇಂಥ ತಾಕತ್ವಾನ್ ಇದ್ದಂತ ಒಂದು ಕೈಯಾಗ ಕನ್ನಡಿ ಹಿಡಿತಿದ್ದಂತ, ಒಂದು ಕೈಯಾಗ ಅಡಿಗೆ ಹಿಡ್ದ ಹಿಕ್ಕೋತಿದ್ದ, ಒಟ್ಟ ದಣುನ ಆಗ್ತಿದ್ದಿಲ್ಲ ಅವಾಗಂತ. ನೋಡ್ರಿ ಏನು ಇಂಥ ಪೀಳಿಗೆನೂ ಮುಂದೆ ಬರ್ತದ, ಏನು ಬರಲ್ಲ. ಈಗಿನವ್ರು ನೋಡಿದ್ರೆ ಪರಿಸ್ಥಿತಿ ಹಿಂಗದ. ಇವ್ರು ತಿನ್ನೋದು ಕಾಯಂ ಪಿಜ್ಜಾ ಗಿಜ್ಜಾ ಇದು ಮಾಡ್ಕೊಂಡು ಬರೇ ಹೊರಗಿನ ತಿಂದು ಬದುಕವ್ರು ಇವರು. ಇವ್ರಿಗೆ ಶಕ್ತಿ ಎಲ್ಲಿದ್ ಬರ್ಬೇಕು ಹೇಳ್ರಿ? ಅದಕ್ಕೆ ಯೌವನ ಮದ, ರೂಪ ಮದ ಅಂದ್ರೆ ಏನು? ನಾನೇ ಚಂದ ಅಂತೇಳಿ, ನಾನೇ ಸುಂದರ, ನಾನೇ ಚಂದ ಅಂತೇಳಿ ಏನು ಹುಚ್ಚುಚ್ಚಾರ. ಜಗತ್ತಿನೊಳಗೆ ಇವನ್ಕಿಂತ ಚಂದ ಯಾರೂ ಇಲ್ಲ ಅಂತ ಅನ್ನುವಂಗ ರೀತಿಯೊಳಗೆ ಇವನು ವರ್ತನೆ ಮಾಡ್ತಾನ. ಕುಲಮದ, ನಾ ಇಂಥ ಶ್ರೇಷ್ಠ ಕುಲದಾಗ ಹುಟ್ಟಿನಿ ಅಂತೇಳಿ ಅದೊಂದು ಮದ. ನಮ್ಮ ಕುಲ ಅಂದ್ರೆ ಏನ್ ತಿಳ್ಕೊಂಡಿನಿ ಅಂತೇಳಿ ಅದೊಂದು ಮದ. ಆಮೇಲೆ ಧನ ಮದ, ಸ್ವಲ್ಪ ರೊಕ್ಕ ಇರ್ತಾವ, ಭಯಂಕರ ರೊಕ್ಕ ಇದ್ದವ್ರಿಗತ್ತೆ ನೋಡ್ರಿ ನೀವು. ಒಂದು 1000 ರೂಪಾಯಿ ಕಿಸದಾಗ ಇಟ್ಕೊಂಡ್ರೆ ಅವ್ನು ನಡಿಯೋ ಪದ್ಧತಿನೇ ಬೇರೆ, ಅವನದೇನು ವರ್ತನೆ ಮಾಡೋ ಪದ್ಧತಿ. ನಮ್ಮ ಆ ವ್ಯವಹಾರ ನಾ ಮುಗಿಸ್ತಾನೆ ಹೋಗಂತ. ಇರೋದ 1000 ರೂಪಾಯಿ ಇರ್ತಾವ. ಅಂದ್ರ ಇದೊಂದು ರೀತಿ ಮದ. ವಿದ್ಯಾಮದ ಅಂದ್ರೆ ನಾನೇ ಕಲ್ತಾವಿದ್ದೀನಿ, ನನ್ಕಿಂತ ಯಾರು ಕಲ್ತಾವ್ರಿಲ್ಲ ಅಂತೇಳಿ ನಾ ಭಯಂಕರ ಶಾಣೆ ಇದ್ದೇನೆ ಅನ್ನೋಂಥದ್ದು ಅದು. ರಾಜ್ಯ ಮದ ಅಂದ್ರೆ ಅಧಿಕಾರ ತೋರಿಸೋದು, ಅಧಿಕಾರದಿಂದ ಇರುವುದು. ಎಲ್ಲರೂ ನನ್ನ ಮಾತೆ ಕೇಳ್ಬೇಕು, ನಾ ಹೇಳಿದಂಗೆ ಕೇಳ್ಬೇಕು ಅನ್ನುವಂಥದ್ದು ಇದೊಂದು ಮದ. ಅನುಷ್ಠಾನ ಮದ ಅಂತ ನೋಡ್ರಿ, ಇದೊಂದು ನನಗೆ ವಿಚಿತ್ರ ಅನ್ಸಿಬಿಟ್ಟದ. ಮದದೊಳಗೆ ಈ ಮದನೂ ಅದ ಅಂತಂದ್ರೆ ಎಷ್ಟು ವಿಚಿತ್ರ ಅಂದ್ರೆ, ಈಗ ಅನುಷ್ಠಾನ ಮಾಡ್ತಾ ನೋಡ್ರಿ. ನಾವು 8 ದಿವಸ ನಿಂಬೆ ಹಣ್ಣು ಮೇಲೆ ಸಾಧನ ಮಾಡಿದೆವು, 20 ದಿವಸ ಇದು ಬರೀ ಬಾಳೆಹಣ್ಣು ತಗೊಂಡೆವು, ಆಮೇಲೆ 40 ದಿವಸ ಬರೀ ಎಣ್ಣೆ ಕೂಡ ಸಾಧನ ಮಾಡಿದೆವು ಅಂತೇಳಿ ಬಾಗ್ಲಾಗೀಗಲ ಎಲ್ಲ ಕಟ್ಟಿಸ್ಕೊಂಡು ಒಂದಾಗಿ ಕತ್ತಲ ಕೋಲೆಯಾಗಿ ಇದ್ದು ಮಾಡ್ತಾರ. ಏನು ಆ ಮಂದಿ ಮುಂದೆ ಅದಕ್ಕೆಲ್ಲ ಪಂಪ್ಲೆಟ್ ಅದು ಛಾಪಿಸಿ ಅವ್ರನ್ನ ಹೊರಗೆ ತೆಗಿಯೋದು, ಅದಕ್ಕೊಂದು ದೊಡ್ಡ ಉತ್ಸವ ಮಾಡೋದು ಮಾಡ್ಕೊಂಡು ನಾ ಇಲ್ವಾಡಿಲಿ ಸಾಕಷ್ಟು ಅನುಷ್ಠಾನ ಮಾಡೀನಿ. 40 ದಿವಸದ ಮಾಡೀನಿ, 20 ದಿವಸದ ಮಾಡೀನಿ, 60 ದಿವಸದ ಮಾಡೀನಿ. ಇದೊಂದು ರೀತಿ ಮದಾನೆ ಅಂತಿದ. ಭಗವಂತನ ಪ್ರಾಪ್ತಿ ಇವ್ರಿಗೆ ಆಗೋದಿಲ್ಲ, ಬರೇ ಇದೇ ಮಂದಿ ಮುಂದೆ ಅದೊಂದು ಪಾಂಪ್ಲೆಟ್ನಾಗ ಛಾಪಿಸಿ ಜನರ ಸಮಾಜದಾಗ ಒಂದು ದೊಡ್ಡ ಏನಪ್ಪಾ ಅಂದ್ರೆ ಇವ್ ನೋಡಿದ ಕೂಡಲೇ ಕೈ ಮುಗ್ದೇ ಬಿಡ್ಬೇಕು, ಅವ್ ಒಳಗೆ ಏನು ಇರ್ಲಿ ಬಿಡ್ಲಿ ಹಿಂಗ. ಇದು ಮದ ಅದ ಅಂತ್ರಿ. ಇನ್ನ ತಪ್ಪದೇಳಿಗೆ ಮದ ಅಂತ. ಧ್ಯಾನ ಮಾಡಿದ್ದು ಒಂದು ಮದಾನೆ. ದಿವ್ಸಕ್ಕೆ 4 ತಾಸು ಧ್ಯಾನ ಮಾಡ್ತಾನೆ. 4 ಮಾಡು, 5 ಮಾಡು, 8 ಮಾಡು. ಒಂದು ಕ್ಷಣ ಸಹಿತದಿಂದ ಅಲ್ಲಿ ಆ ಧ್ಯಾನದೊಳಗೆ ಭಗವಂತನ ಒಂದು ಅಧಿಷ್ಠಾನದ ನಿನ್ನ ಮನಸ್ಸೇ ನಿಂದಿರ್ಲಿಲ್ಲ ಎಷ್ಟು ಕಾಲ್ ಮಾಡಿದ್ರೆ ಏನು? ಹೌದಲ್ರಿ? ಅದಕ್ಕೆ ಇವೆಲ್ಲ ಮದ ಹೋಗ್ಬೇಕಂತ ಪುರಂದರದಾಸರು ಅದಕ್ಕೆ ಅಂದ್ರು. ಈ ಮದದೊಳಗೆ ಮನುಷ್ಯ ಹೆಂಗ್ ಮಾಡ್ತಾರ ಅಂದ್ರೆ, ಅಷ್ಟಮದ ಗರ್ವದಲ್ಲಿ ಹರಿಯ ಸ್ಮರಣೆಯನ್ನು ಮರೆತು, ಅಷ್ಟಮದ ಗರ್ವದಲ್ಲಿ ಹರಿಯ ಸ್ಮರಣೆಯನ್ನು ಮರೆತು, ಭ್ರಷ್ಟರಾದರು ಮನುಜರು, ಭ್ರಷ್ಟರಾದರು ಮನುಜರು, ಭ್ರಷ್ಟರಾದರು. ಅಷ್ಟಮದ ಗರ್ವದಲ್ಲಿ ಹರಿಯ ಸ್ಮರಣೆಯನ್ನು ಮರೆತು, ಭ್ರಷ್ಟರಾದರು ಮನುಜರು, ಭ್ರಷ್ಟರಾದರು ಮನುಜರು, ಭ್ರಷ್ಟರಾದರು.
ಮಡದಿ ಮಾತನು ಕೇಳಿ ನಡೆಯುವವ ಭ್ರಷ್ಟ, ಹಡೆದ ಜನನಿಯ ಬೈಯುವವ ಭ್ರಷ್ಟ. ಕಡವ ಕೊಟ್ಟವರೊಡನೆ ದಾಡಿಗತನ ಮಾಡುವವ ಭ್ರಷ್ಟ, ಬಡವಗೆ ನೋಯಿಸಿ ನುಡಿಯುವವ ಭ್ರಷ್ಟ. ಭ್ರಷ್ಟರಾದರು ಮನುಜರು, ಭ್ರಷ್ಟರಾದರು ಭ್ರಷ್ಟರಾದರು ಮನುಜರು, ಭ್ರಷ್ಟರಾದರು. ಭ್ರಷ್ಟತನದೊಳಗೆ ನಮ್ಮಿಂದ ಎಷ್ಟ ಅಪ್ರಮಾದಗಳ ಆಗ್ತಾವ ಅನ್ನುವಂಥದ್ದು ಕಲ್ಪನಾ ಮಾಡಿದ್ರ ಅದಕ್ಕೆ ಈ ಒಂದು ಮದದಿಂದ ವರ್ತಿಸಬೇಡು. ಮದ ಮತ್ಸರ, ಇನ್ನು ಎಳೆದು ಮದ ಮತ್ಸರ. ಮತ್ಸರ ಅಂದ್ರೆ ಒಂದ್ ನಮೂನಿ ಸಹನ ಆಗ್ಲಾರ್ದಂತ ಗುಣ. ಒಟ್ಟ ಸಹನ. ಈಗ ಇಬ್ರು ಪ್ರವಚನಕಾರ ಇದ್ರಂತ ತಿಳ್ಕೊರಿ ನೀವು. ತನಕಿ ತಾವ್ ಹೆಚ್ಚು ಅವ್ ಹೆಂಗ್ಯಾಕೆ ಕೇಳೋ ಲೆಕ್ಕ. ಜನರು ಅಕಸ್ಮಾತ್ ಅವ್ನು ಹೊಗಳಿ ಬಿಟ್ರು ಅಂದ್ರೆ ಇವ್ ಗುದುಮರಿಗೆ ನೋಡ್ರಿ ಒಟ್ಟ ಮುಂದೆ ಅವ್ ಮನುಷ್ಯರೊಳಗೆ ಬರುದಿಲ್ಲ ಅವ್ ಕಡಿತನಕನು. ಏನು ಬರೇ ಇದೆ ನನಗೇನ ಸಿಗಬೇಕಾಗ್ಯದ ಮತ್ತೊಬ್ರಿಗೆ ಸಿಗಬಾರ್ದು. ಎಲ್ಲರೂ ನನ್ನೇ ಹೊಗಳ್ಬೇಕು, ನೀನೇ ಶ್ರೇಷ್ಠ ಅನ್ಬೇಕು. ಒಂದ್ ಸ್ವಲ್ಪ ಮತ್ತೊಬ್ಬರು ನಮ್ಮನ್ನು ಬಿಟ್ಟು ನಮ್ಮ ಜೊತೆ ಇದ್ದವ್ರ ಪ್ರವಚನಕಾರನಾಗ್ಲಿ, ಸೇವಾ ಮಾಡೋರ್ನಾಗ್ಲಿ, ಭಕ್ತಿ ಮಾಡೋರ್ನಾಗ್ಲಿ ಹೊಗಳಿದ್ರಿ ಅಂದ್ರೆ ಇವಾಗ ತ್ರಾಸ ಆಗ್ತದೆ. ಈ ಒಂದು ಮತ್ಸರ ಇಷ್ಟು ಕೆಟ್ಟದಲ್ಲ, ಎಂಥವ್ರನ್ನು ಸಹಿತ ಸದ್ಗತಿಯಿಂದ ವಂಚಿತ ಮಾಡಿಬಿಟ್ಟದಂತ. ಅದಕ್ಕೆ ಮದೇ ಮತ್ಸರೆ ಸಾಂಡಿಲೇ ಸ್ವಾರ್ಥ ಬುದ್ಧಿ. ಸ್ವಾರ್ಥ ಬುದ್ಧಿನೂ ಬಿಡ್ಬೇಕಂತ ನೋಡ್ರಿ. ಸ್ವಾರ್ಥ ಇಷ್ಟು ಕೆಟ್ಟದಲ್ಲ, ಸ್ವ ಅರ್ಥವನ್ನು ಸಂಪಾದನೆ ಮಾಡ್ಲಿಕ್ಕೆ ಪರಮಾರ್ಥಕ್ಕೆ ಬಂದೇವ್ ನಾವು. ನಮ್ಮ ಸ್ವ ಅರ್ಥ ಅಂದ್ರ ಸ್ವರೂಪದ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ನಾವು ಪರಮಾರ್ಥದೊಳಗೆ ಬಂದೆವು. ಸ್ವಾರ್ಥದಿಂದ ವರ್ತನ ಮಾಡ್ಲಿಕ್ಕತ್ತು. ನನಗಿದ್ದದ್ದು ಇರ್ಲಿ, ಅವಂದು ನನಗೆ ಬರ್ಲಿ, ಅವ್ರ ಮುಂದಿನವ್ರದ್ದು ನನಗೆ ಬರ್ಲಿ, ಎಷ್ಟರೇ ಸ್ವಾರ್ಥ ಹೇಳ್ರಿ ನೀವು. ನಮ್ಮ ಸಂಸಾರ ಚಂದ ಇರಬೇಕು ಅನ್ನುವಂಥ ಸ್ವಾರ್ಥದೊಳಗ ಮುಪ್ಪಾವಸ್ಥೆಯೊಳಗಿದ್ದಂಥ ತಂದೆ ತಾಯಿಗಳಿಗೆ ಸರಿಯಾಗಿ ಹೊಟ್ಟೆ ತುಂಬ ಸಹಿತ ಊಟಕ್ಕೆ ಹಾಕಲಾರ್ದಂಥ ಮಕ್ಕಳು ಈಗ ಏನ್ರಿ. ಯಾಕಂದ್ರ ಅವ್ರಂತಾರ ಬರೀ ಇವ್ರಿಗೆ ಈಗೇನು ಮುಪ್ಪಾವಸ್ಥೆ ಆಗ್ಯದ, ಎಷ್ಟು ದಿವಸ ಇವ್ರಿಗೆ ಹಾಕೋತ ಕೂಡುದು, ಇನ್ನೇನು ಇವರಿಂದ ನೀಗ್ತದ, ಸುಮ್ ಮೂಲ್ಯಾಗ ಬಿದ್ದಿರ್ಬೇಕಂತ. ಒಂದು ಕಡೆ ಒಂದು ಪೇಪರ್ನಾಗ ಬಂದಿತ್ತು, ಎಷ್ಟದೇ ಸ್ವಾರ್ಥ ಇರ್ಬೇಕು ವಿಚಾರ ಮಾಡ್ರಿ. ಮುಪ್ಪಾವಸ್ಥೆಯೊಳಗಿರುವಂಥ ಮುಪ್ಪಿನ ತಂದೆ ತಾಯಿಗಳು ಸರಿಯಾಗಿ ಕಣ್ಣು ಕಾಣಿಸ್ತಿದ್ದಿಲ್ಲ. ಆ ಊರಾಗ ಒಂದು ಹುಲಿ ಹೊಕ್ಕಿತ್ತಂತ. ನೀವು ಕೇಳ್ಬೇಕು. ಹುಲಿ ಹೊಕ್ಕಿತ್ತಂತ. ಹುಲಿ ಹೊಕ್ಕೆ ಮನುಷ್ಯರನ್ನ ತಿನ್ನುವುದದು. ಹಿಂಗಾಗಿ ಅರ್ಧ ತಿಂದು ಹೋಗೋದು ಕೂಡಲೇ ಗೌರ್ಮೆಂಟ್ ಏನು ಮಾಡ್ತು, ಆ ಯಾರ ಕೊಂದದಲ್ಲ ಹುಲಿ ಅವ್ರ ಮನೆಗೆ ಅನುದಾನ ಕೊಡ್ಲಿಕ್ಕತ್ತಂದ್ರೆ ಏನು ರೊಕ್ಕ ಕೊಡ್ಲಿಕ್ಕತ್ತದ. ಇವ್ ಒಬ್ಬನೇ ಮಗ ಇವು ನಮ್ಮ ಎರಡು ಮುದುಕರಾಗ್ಯಾವ, ಇವ್ರು ಹುಲಿ ಬಾಯಿ ಕೊಟ್ಟ ಎಷ್ಟು ಕೊಡ್ತಾರ ಗೌರ್ಮೆಂಟ್ ಅಂತೇಳಿ ಏನು ಅವು ಇಬ್ರು ಕರ್ಕೊಂಡು ಹೋಗಿ ಅಡವ್ಯಾಗ ಹೋಗಿ ಬಿಟ್ಟಂತೆ. ಬಿಟ್ಟು ಬಂದ ಮತ್ತು ಹುಲಿಗಳಿಗೆ ಶಿಸ್ತ ಆತು. ಅವು ಇಬ್ಬರನ್ನು ತಿಂದು ಸ್ವಲ್ಪ ಉಳಿಸಿದ್ವು. ಆ ಎರಡು ಹೆಣ್ಣುಗಳು ತಂದು ಪಂಚಾಯತಿ ಮುಂದೆ ಒಗದ ಹುಲಿ ತಿಂತಂದು ನೋಡ್ರಿ ನಮ್ಮ ಅವ್ವ ಅಪ್ಪನ ಅಂತೇಳಿ ರೊಕ್ಕ ತಗೊಂಡಂತ. ಎಷ್ಟ್ರೆ ಸ್ವಾರ್ಥ ಇರ್ಬೇಕ್ರಿ ಇದು. ಇವೆಲ್ಲ ಕಲ್ಪನಾ ಮಾಡಿದ್ರೆ ಮನುಷ್ಯನಷ್ಟು ಕ್ರೂರೇ ಯಾರು ಅಲ್ಲ, ಮನುಷ್ಯನಷ್ಟು ಸ್ವಾರ್ಥನೂ ಯಾರು ಅಲ್ಲ. ನೋಡ್ರಿ ಉಳುಕಿದೆಲ್ಲ ಪ್ರಾಣಿಗಳು ಏನ ಆಹಾರವ ಅವನೇ ತಿಂತಾವ್. ಮನುಷ್ಯ ಹಂಗಲ್ಲ, ಪ್ರಾಣಿಗಳ ಆಹಾರನು ತಿನ್ನತಾನ, ತನ್ನ ಆಹಾರನು ತಿನ್ನತಾನ. ಏನು ಅಂದ್ರೆ ಇವಾಗ ಏನ್ ತಿಂದ್ರು ಸಾಕಾಗಿಲ್ಲ. ಎಷ್ಟರ ಸ್ವಾರ್ಥ ಏನಿದು. ಅದಕ್ಕೆ ಅವ್ರಂದ್ರು ಮದೇ ಮತ್ಸರೆ ಸಾಂಡಿಲೆ ಸ್ವಾರ್ಥ ಬುದ್ಧಿ ಪ್ರಪಂಚೀಕ ನಾಹಿ ಜಾಯಾತೆ ಉಪಾಧಿ ಅಂತ ನೋಡ್ರಿ. ಸಾಧಕ ಹೆಂಗಿರ್ಬೇಕಂದ್ರ ಪ್ರಪಂಚದ ಉಪಾಧಿಯಿಂದ ಹೊರಗೆ ಬಂದ್ಬಿಟ್ಟಿರ್ಬೇಕು. ಈ ಕಡೆ ಪರಮಾರ್ಥ ಮಾಡೋದ, ಈ ಕಡೆ ಸತ್ಸಂಗಗಳು ಮಾಡೋದೆ, ಮತ್ತು ಪ್ರಪಂಚದೊಳಗೂ ಪೂರ್ಣ ಹೊಕ್ಕೊಂಡೇ ಕೂಡುದು. ಎಷ್ಟು ಮಾಡ್ಬೇಕು ಪ್ರಪಂಚ ಮಾಡೋ ಟೈಮ್ದಾಗ ಮಾಡ್ಬೇಕು. ರಿಟೈರ್ಮೆಂಟ್ ಆದ್ಮೇಲೆ ಏನು ಮಾಡುದ್ರಿ? ರಿಟೈರ್ಮೆಂಟ್ ಆದ್ಮೇಲೂ ಸಹಿತ ಮನಿ ಬಿಟ್ಟು ಹೊರಗೆ ಬರ್ಲಿಕ್ಕೆ ತಯಾರಾಗುದಿಲ್ಲ. ಮನ್ಯಾಗ ಅಂತಾರ ಹೋಗೋ ಮರ ಇಲ್ಲಿ ಯಾಕೆ ಹಾಕರ್ಸ್ಕೊತ ಉಳ್ಕೊತ ಕೂತಿ, ಹೋಗಿ ಅಲ್ಲಿ ಮಹಾತ್ಮರು ಬಂದಾರ ಸತ್ಸಂಗ ಕೇಳಿದ್ರು, ಓಹೋ ಅದನ್ನೇನು ಮಾಡಿದಿ, ಚಾಪುಡಿ ಅಷ್ಟಾಕ್ ಹಾಕಿದಿ, ಎಷ್ಟು ಕಿಲೋ ತಂದ್ರಿ ಸಕ್ರಿ, ಏನು ಇವು ಉಪಾದ ತಗೊಂಡು ಏನು ಮಾಡೋದ್ರಿ? ಅವರೆಲ್ಲ ನಡೆಸ್ಕೊಂಡು ಹೋಗ್ತಿರ್ತಾರ. ಇಷ್ಟು ಒಳಗೆ ಅದನ್ನ ಇದು ಮಾಡ್ಕೊಂಡು ಇಲ್ಲಿದ್ದ ಸಮಾಧಾನ ಕೆಡಿಸ್ಕೊಂಡು ಕೂಡ್ತದ. ಅದಕ್ಕೆ ಪ್ರಪಂಚದ ಉಪಾದಿಯಿಂದ ನಾವು ಹೊರಗೆ ಬರಬೇಕು.
ಒಂದು ಸಮಯದಾಗರೆ ಬರಬೇಕು. ನಿಜವಾಗಿಯೂ ಯಾವಾಗಲೂ ಪ್ರಪಂಚ ಒಳಗೆ ಸಿಕ್ಕೊಳ್ಳಬಾರ್ದು. ನಾವು ನಿಮಿತ್ತ ಮಾತು ಪ್ರಪಂಚ ಮಾಡ್ಬೇಕು. ನಾವು ಇದೊಂದು ಹೆಂಗಂದ್ರೆ ಅದೊಂದು ನೌಕರಿ ಅಂತೇಳಿ ಮಾಡಿದಂಗೆ ಭಗವಂತ ನಮಗಿಂದ ಒಪ್ಸ್ಯಾನ, ಅದನ್ನು ಸಲುಬೇಕಾಗ್ಯದ. ಅದಕ್ಕಷ್ಟೇ ಮಾಡೋದು ಹೊರತಾಗಿ ಅದನ್ನು ನಾನೇ ಇದು ಮಾಡ್ತೀನಿ, ನನ್ನ ಹೆಂಡ್ತಿದು, ನನ್ನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಅದು ಇದು ಅಂತೇಳಿ ಹುಯ್ಯಿ ಅಂತ ಏನೇನೋ ತಲೆ ಕೆಡಿಸ್ಕೋಬಾರ್ದು. ನಮ್ಮ ನಸೀಬಿನಾಗ ಏನಿರ್ತದ ಅದು ಇರ್ತದ. ಅದ್ರಾಗ ಇದ್ದದ್ರಾಗ ತೃಪ್ತಿಯಿಂದ ಬದುಕೋತ ಚಂದಾಗಿ ಭಗವಂತನ ಒಂದು ಸೇವೆ ಮಾಡ್ಕೋತ ಭಗವಂತನ ನಾಮಸ್ಮರಣೆಯೊಳಗೆ ನಾವು ಕಾಲು ಕಳಿಬೇಕು. ಪ್ರಪಂಚಿಕನಾಹಿ ಜಯಾತೆ ಉಪಾಧಿ. ಇಷ್ಟೆಲ್ಲ ಹೋದ್ಮೇಲೆ ಸದಾ ಬೋಲನೆಯ ನಮ್ರ ವಾಚ ಸುವಾಚ. ಹೆಂಗಿರ್ಬೇಕಂದ್ರೆ ಸಾಧಕ ಮಾತಾಡಿದ್ರೆ ಅಮೃತ ಹೇಮುಖೆ ಸ್ರವತಸೆ ಅಂತ. ತುಕಾಮಣೆ ಸುಖ ಪರಾವಿಯ ಸುಖೆ ಅಮೃತ ಹೇಮುಖೆ ಸ್ರವತಸೆ. ನಮ್ಮ ಬಾಯಾಗಿನ ಮಾತು ಹೆಂಗ್ ಬರ್ಬೇಕಂದ್ರ ಇವ್ರ ಬಾಯಾಗ ಮಾತಂದ್ರೆ ಏನು ಅಮೃತ ಸುರಿದಂಗ ಆಗ್ತದ ನೋಡು ಅನ್ನಂಗೆ ಮಾತಾಡ್ಬೇಕು. ನಾವು ನಮ್ರವಾಗಿ ಮಾತಾಡ್ಬೇಕು. ಯಾಕೆ ನಾವು ಅಷ್ಟೊಂದು ನಮ್ಮನೆ ಒಳಗ ಅಹಂಕಾರ ಮದ ಮತ್ಸರ ಇದ್ರನ್ನೇ ಕೆಟ್ಟ ಶಬ್ದಗಳು ಬರ್ತಾವ. ಈಗ ನೋಡ್ರಿ, ಹೊರಗೆ ಡ್ಯೂಟಿಯಿಂದ ಬಂದಿರ್ತಾರ, ಬಂದಾಗ ಹುಡುಗಿರ್ತಾರ, ಮಗ ಅಥವಾ ಮಗಳು ಇರ್ತಾಳ, ಅಪಿ ಒಂದು ಸ್ವಲ್ಪ ನೀರು ತಗೋರಪ್ಪ ಅಂದ್ರೆ ಏನು ಗಂಟು ಖರ್ಚಾಗ್ತದೆ. ಹಂಗಿಲ್ಲ, ಬಂದ್ಕೊಳ್ಳೆ ಕತ್ತಿ ಹಂಗ್ಯಾಕೆ ನಿಂತಿ ಅಂತ. ಇದು ಯಾಕ್ರಿ, ನಿನಗೆ ನೀರು ಬೇಕಾಗ್ಯದ, ಹೌದಲ್ಲ? ನಿನಗೇನು ಮಂಗೆ ಆಗ್ಯದಲ್ಲೇ, ಈಗ ಗೊತ್ತಾರೆ ಆಗ್ತಾಯಿಲ್ಲ ನಿನಗೆ. ಬಂದ್ಕೊಳ್ಳೆ ಹಿರಿಯರಿಗೆ ಬಂದ್ಕೊಳ್ಳೆ ನೀರು ಕೊಡಬೇಕು, ಇಷ್ಟು ಗೊತ್ತಾಗೋದಿಲ್ಲ. ನಿಮ್ಮ ಅವ್ವ ಏನು ಕಲಿಸೇ ಇಲ್ಲ ನಿನಗೆ, ಅಕ್ಕಿಗೂ ಬುದ್ಧಿಲ್ಲ ನಿನಗೂ ಬುದ್ಧಿಲ್ಲ ಅಂತ. ನೋಡ್ರಿ ಏನು ಮಾಡೋದು. ಇಷ್ಟೆಲ್ಲ ಮಾಡಿ ದುಡಿದು ಮನೆಗೆ ಬರೋದಕ್ಕೆ ಮನ್ಯಾಗ ವಾತಾವರಣ ಹೊಲಸಿಡಿಸಿಬಿಡೋದು. ಚಂದಾಗೆ ಮಾತಾಡಿ ಏನು ಹೋಗಿದ್ದದ, ಒಂದು ಸ್ವಲ್ಪ ನೀರು ತಗೋ ಅಪ್ಪಿ ಅಂತ ಎಷ್ಟು ಕುಚಿಲೆ ತಂದು ಕೊಡ್ತಾನೆ. ಏನು ಇನ್ನ ಅಡಿಗೆ ಆಗಿಲ್ಲನ, ನಿನಗಂತೂ ಏನಿಲ್ಲ, ದುಡಿದು ಬಂದು ಸಾಯ್ಲಿಕ್ಕತ್ತೇವ ನಾವು, ಬರೋಕ ಚಂದಾಗಿ ಅಡಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಏನು ನೋಡ್ರಿ ಎಷ್ಟು ಗುದುಮುರಿಗಿದು. ಯಾಕೆ ಅಡಿಗೆ ಆಗ್ಯದನು, ಊಟ ಮಾಡೋಣ ಹಸು ಆಗ್ಯದ ಅಂದ್ರೆ ಎಷ್ಟು ಸರಳ ಆಗ್ತದೆ. ಏನಿಲ್ಲೇ ಇಲ್ಲ. ಅಹಂಕಾರ ಅಂದ್ರೆ ನೋಡ್ಬೇಕು, ಅಕ್ಕಿಗಂತೂ ತೀರಾ ಅಹಂಕಾರ ಇರ್ತದೆ. ಈಗ ಸದ್ಯಕ್ಕೆ ಇವು ಇಷ್ಟ ಅಂತಂದ್ರೆ ಇವು ಒಂದು 4 ಶಬ್ದ ಅಂತಂದ್ರೆ ಆಕೆ 50 ಶಬ್ದ ಅನ್ನೋ ತನಕನೂ ಬಿಡುದಿಲ್ಲ ಆಕೆ. ಮನ್ಯಾಗ ಇದನ್ನೆಲ್ಲ ಕೇಳಿ ಮಕ್ಕಳು ಚಂದಾಗೆ ಮಾತಾಡ್ಲಿಕ್ಕೆ ಶುರು ಮಾಡೋದಿಲ್ಲ. ಆಮೇಲೆ ಅವು ಇದನ್ನೇ ಶ್ರವಣ ಮಾಡಿ 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 ಇದೇ ಕೆಟ್ಟ ಶಬ್ದ. ಒಂದು ಹುಡುಗಿದ್ದಂತ್ರಿ, ಒಬ್ಬನೇ ಮಗ, ಮನ್ಯಾಗ ಒಂದು ಏನೋ ಚಲೋ ಫಂಕ್ಷನ್ ಇತ್ತಂತ. ತಾಯಿ ಅಂದ್ಲು, ಇದ್ರ ಬಾಯಾಗ ಕೆಟ್ಟ ಶಬ್ದ ಬರ್ತಾವ, ಇದಕ್ಕೆ ಹೋಳಿಗೆ ಅಂತೂ ಮಾಡಿ ಇದಕ್ಕೆ ಹೋಳಿಗೆ ತಿನ್ನಿಸಿ ಹೋಗಿ ಕೊಲೆಯಾಗ ಮಲಗಿಸಿ ಬಿಡಬೇಕು, ಮಂದಿ ಬಂದಾಗ ಕೆಟ್ಟ ಅಸಹ್ಯ ಅಪದ್ದು ಮಾತಾಡಬಾರ್ದು ಅಂತೇಳಿ ಏನಂದ. ಮೈ ಕೂತಿತ್ತು, ಅಪ್ಪಿ ಹೋಳಿಗೆ ಮಾಡೀನಿ, ಶಿಸ್ತಾಗಿ ಹೋಳಿಗೆ ತಿಂದ ಹೋಗಿ ಕೊಲೆಯಾಗ ಮಲ್ಕೊ ಅಂದ ಕೂಡಲೇ ಏನು ಅನ್ಬೇಕು, ತಿಂತನಾಳ ಕತ್ತಿಗತೆ ತಿಂತಾನೆ, ಹೋಗಿ ಕೊಲೆಯಾಗ ಹೋಗಿ ಹೆಣದ ಗತೆ ಬೀಳ್ತಂತ. ಏನು ನೋಡ್ರಿ, ಏನು ಅಂದ್ರೆ ಮಾತು ಸಹಿತ ಒಟ್ಟ ಚಂದ ಆಡ್ಬೇಕನ್ನುವಂಥದ್ದು. ಮನ್ಯಾಗ ಹಿರಿಯರೇ ಹಂಗೆ ಮಾತಾಡಿದ್ರೆ ಮಕ್ಕಳು ಹಂಗೆ ಮಾತಾಡ್ತಾರೆ. ಅದಕ್ಕೆ ಸದಾ ಬೋಲಣೆಯ ನಮ್ರ ವಾಚ ಸುವಾಚ ಜಗಿ ಧನ್ಯತೋ ಸುದಾಸ ಸರ್ವೋತ್ತಮ. ಇಂಥ ಒಂದು ಧನ್ಯತಮವಾದಂತಹ ಭಗವಂತನ ಸದ್ಗುರುವಿನ ಒಂದು ಶಿಷ್ಯ ದಾಸ ಜಗತ್ತಿನೊಳಗೆ ಧನ್ಯ ಅನಿಸುತ್ತಾನ ಅಂತ ಹೇಳ್ತಾರ. ಇನ್ನ 52ನೇ ಶ್ಲೋಕದೊಳಗ ಸಮರ್ಥರು ಏನಂತಾರ ಅಂದ್ರ, ಕ್ರಮಿವೇಳ ಜೋ ತತ್ವ ಚಿಂತಾನುವಾದೆ ನಲಿಂಪೆ ಕದಾ ದಂಬವಾದೆ ವಿವಾದೆ. ಸಾಧಕ ಹೆಂಗಿರ್ಬೇಕಂದ್ರ ಕ್ರಮಿವೇಳ ಜೋ ತತ್ವ ಚಿಂತಾನುವಾದೆ. ಸಾಧಕ ಉಪದೇಶಕ್ಕಿಂತ ಮೊದಲು ಹೆಂಗರೇ ಇರು, ಸದ್ಗುರುಗಳಿಂದ ಅನುಗ್ರಹಿತ ಆದ್ಮೇಲೆ ನೀನು ಸಾಧಕ ಅಂದ್ರೆ ಸಾಧ್ಯಕ್ಕಾಗಿಯೇ ನಿನ್ನ ಸಮಯ ಕಳಿಬೇಕು ಹೊರತಾಗಿ ಪ್ರಪಂಚಕ್ಕಾಗಿ ನೀ ಕಳಿಬಾರ್ದು. ಯಾವಾಗಲೂ ತತ್ವ ಚಿಂತನದೊಳಗೆ ನಿನ್ನ ಸಮಯ ಹೋಗ್ಬೇಕು. ಯಾವಾಗಲೂ ಭಗವಂತನ ಚಿಂತನ ನಿನ್ನಂತ ನಡಿಬೇಕು. ಯಾವಾಗಲೂ ನಾಮಸ್ಮರಣೆ ನಡಿಬೇಕು. ಯಾವಾಗಲೂ ಸದ್ಗುರುಗಳು ಹೇಳಿದಂತ ಉಪಾಸನಾ ಕ್ರಮಗಳೊಳಗೆ ಸಮಯ ಕಳಿಬೇಕು. ನವವಿಧ ಭಕ್ತಿಗಳನ್ನ ಆಚರಿಸ್ಕೊತೇ ಇರಬೇಕು. ಯಾರೇ ಬಂದರೂ ಸಹಿತ ಪರಮಾರ್ಥದ ಗುಹ್ಯ ವಿಚಾರಗಳನ್ನ ಅವರಿಂದ ಕೇಳಿ ತಿಳ್ಕೋಬೇಕು. ನಮಗ ಎಲ್ಲೆಲ್ಲಿ ಸಂಶಯ ಅದ ಅದನ್ನ ಸಂಶಯ ನಿವಾರಣೆ ಮಾಡ್ಕೋಬೇಕು. ಇದಕ್ಕೇನಂತಾರಲ್ಲ, ಕ್ರಮಿವೇಳ ಜೋ ತತ್ವ ಚಿಂತಾನವಾದೆ. ಮತ್ತೊಂದು ಏನು ಮಾಡಬಾರದು. ಸಾಧಕಿದ್ದಾವ, ನಾವು ಈಗ ಚಲೋ ಸಾಧಕಿದ್ದಾನಂತ ಹೆಂಗ ಕಂಡು ಹಿಡಿದು ಅಂದ್ರೆ,
ಅವನ ಹಂತಲ್ಲಿ ಹೋದ ಕೂಡಲೇ ಅವನು ಕೇವಲ ಸದ್ಗುರುವಿನ ಬಗ್ಗೆ, ಭಕ್ತಿಯ ಬಗ್ಗೆ, ವೈರಾಗ್ಯದ ಬಗ್ಗೆ, ಜ್ಞಾನದ ಬಗ್ಗೆ ಇದ್ರ ಬಗ್ಗೆನೇ ಅವ್ ಮಾತಾಡ್ತಿದ್ದಂದ್ರೆ ಅವ್ ಸಾಧಕ ಅಂತ ತಿಳ್ಕೊಬೇಕು. ಮತ್ತೆ ಅಲ್ಲಿ ನಾವು ಹೋದ ಕೂಡಲೇ ನಮ್ಮ ಪ್ರಪಂಚದ ಬಗ್ಗೆ ಅವ್ ತಕ್ಕೊಂಡು ಕೂತ ಅಂದ್ರೆ ಇವ್ ಸಾಧಕ ಅಲ್ಲ, ಇವ್ ಬಾಧಕ ಅಂತೇಳಿ ಅಲ್ಲಿಂದ ಎದ್ದು ಹೋಗ್ಬಿಡ್ಬೇಕು ನಾವು. ಏನ್ರಿ ಯಾರು ಸದ್ಗುರುಗಳ ಬಗ್ಗೆ ಮಾತಾಡ್ತಾರ, ಯಾರು ಪಾರಮಾರ್ಥದ ವಿಚಾರಗಳನ್ನು ಮಾತಾಡ್ತಾರ, ಯಾರ ಮಾತಿನೊಳಗೆ ವೈರಾಗ್ಯ ಎದ್ದು ಕಾಣಿಸ್ತದ, ಯಾರ ಮಾತಿನೊಳಗೆ ಶುದ್ಧ ಜ್ಞಾನ ಪ್ರಕಟ ಆಗ್ತದ, ಯಾರ ಒಂದು ವಾಣಿ ಒಳಗ ಭಕ್ತಿಯ ಒಂದು ಪರಾಕಾಷ್ಠತೆ ಕಂಡು ಬರ್ತದ, ಅಂಥ ಅವ್ರು ಏನಿದ್ದಾರಲ್ಲ ಅವರು ಸಾಧಕರು. ಅವ್ರು ತಮ್ಮ ಸಮಯವನ್ನು ಹಂಗೆ ಕಳಿತಿರ್ತಾರಲ್ಲ ಹಂಗೆ ನೀನು ಕಡಿಬೇಕಂತಾರ. ನಲಿಂಪೇಕದ ದಂಬ ವಾದೇ ವಿವಾದೆ. ಅವ್ ಹೆಂಗಿರ್ತಾನಂದ್ರ ಈ ಡಾಂಬಿಕ ಜನರು ಇರ್ತಾರೆ, ಸ್ವಲ್ಪ ತಿಳಿದಿರ್ತದ, ಭಾಳ ತಿಳಿದವ್ರ ಹಾಕ್ಯಾಡ್ಲಿಕ್ಕೆ ಹೋಗ್ತಾರಲ್ಲ, ಅವ್ರ ಏನ್ರ ನಾವು ಮಾಡಿದ್ದಕ್ಕ ಹಿಂಗ್ಯಾಕ್ರೇ ನೀವು ಅಂತಂದ್ರ ತಿಳ್ಕೊಂಡು ಹೌದಪ್ಪ ಹೆಂಗಪ್ಪ ಹಂಗಾರ ಹಿಂಗದ ರೀ, ಹಂಗೆ ಅದಳಪ್ಪ ಅಂತೇಳಿ ಸುಮ್ ಕಡಿಕಾಯಿಗೆ ಹೋಗ್ಬಿಡ್ಬೇಕು ನಾವು. ಅದೆಲ್ಲ ಬಿಟ್ಟು ಅವಾಗ ತಿಳಿಸಿ ಹೇಳಿಕ್ ಹೋಗಿ ನಿನ್ನ ಸಮಯ ಹಾಳು ಮಾಡಿಕೊಂಡು ಅವೇನು ಬದಲಾವಣೆ ಆಗ್ಬೇಕಂತ ನಿನ್ನ ಕೇಳಿರೋದಿಲ್ಲ. ಅವ ನಿನ್ನ ಪರೀಕ್ಷೆ ಮಾಡ್ಬೇಕು, ನಿನ್ನ ಮಂದಿಯಾಗ ಅಸಹ್ಯ ಮಾಡ್ಬೇಕಂತ ಕೇಳ್ತಾನ, ನೀನೇ ಶಾಣೆಪ್ಪ ಅಂತ. ನಾ ಕಂಡಕ್ಟರ್ ಇದ್ದಾಗ ಹೆಬ್ಬಾಳಟ್ಟಿ ಅಂತ ಒಂದು ಊರಿಗೆ ಮುಕ್ಕಾಂಬ ಹೋಗ್ತಿದ್ದೀನಿ. ನಾ ಏನು ಜನರು ನನ್ನ ಬಗ್ಗೆ ಭಾಳ ಗೌರವ ಇತ್ತು. ಮುಂಜಾನೆ ಚಾದ ಅಂಗಡಿ ಇರ್ತಿತ್ತಲ್ಲೇ ಊರು ಹೊರಗೆ ಗಾಡಿ ನಮ್ಮ ಬಸ್ ನಿಂದ್ರಿಸ್ತಿದ್ರು. ಎಲ್ಲ ನಾವು ಕೈಕಾಲಿ ಕಾಲು ತಕ್ಕೊಂಡೆಲ್ಲ ಸ್ವಚ್ಛಾಗಿ ಚಾದ ಅಂಗಡಿಯಾಗ ಹೋಗ್ತಿದ್ದೆವು. ನಾ ಚಾದ ಅಂಗಡಿಗೆ ಹೋಗೋದಕ್ಕೆ ಊರ ಒಂದು 8-10 ಮಂದಿ ಜಳಕ ಮಾಡಿ ಬಂದು ಕೂಡ್ತಿದ್ರು, ಕುಲಕರ್ಣಿಯರು ಬಂದಾರ ಅಂತೇಳಿ. ಏನ್ರಿ ಹಂಗೆ ಸೀದಾ ಬರ್ತಿದ್ದಿಲ್ಲ ಅವರು, ಸ್ನಾನ ಗೀನ ಮಾಡ್ಕೊಂಡು ಬಂದು ಚಾದ ಅಂಗಡಿಯಾಗ ಕೂತಿರ ಅವರು. ಕೂತು ಚಾಗಿ ನಾ ಚಾ ಕೊಡ್ಲಿಕ್ಕೆ ಅದ್ ಕುಲಕರ್ಣಿಯರ ನಿಮ್ಮ ಒಂದು ಪ್ರಶ್ನೆ ಕೇಳಬೇಕಾಗಿದ್ರಿ. ನಾನೇ ನಿನ್ನ ಪ್ರಶ್ನೆ ಕೂತ್ರ ನಾ ಎಲ್ಲಿ ಹೇಳು ಮರ ಅಂತ ನಾನು. ಇಲ್ರಿ ನೀವು ಭಾಳ ಶಾಣ್ಯಾರದ್ರಿ ಅತ್ರಿ, ಭಾಳ ಓದ್ಕೊಂಡ್ರಿ ಅಂತ್ರಿ, ಅದಕ್ಕೆ ನಮ್ದೊಂದು ಪ್ರಶ್ನೆ ಕೂತ್ರ ಹೇಳ್ರಲ್ಲ. ನಾನೇ ನಮಗೆ ನಿನಗ್ಯಾರು ಹೇಳಿದ್ರೆ ನಾ ಪ್ರಶ್ನೆ ಕೂತ್ರ ಹೇಳ್ತಾನಂತ ಹೇಳಿ ಅಂತಿದ್ನೆ. ಹಳ್ಳಿ ಮಂದಿ ಜೋಡಿ ನಾ ಇಡೀ ಡ್ಯೂಟಿನೇ ಹಳ್ಳಿಗೆ ಮಾಡಿದ್ನೆ. ಯಾಕಂದ್ರೆ ಹಳ್ಳಿ ಜನರ ಅಂತಲ್ಲಿ ಭಾಳ ಇದು ಇರ್ತಿತ್ತು. ಒಬ್ಬ ಕುಡಕ್ ನಮ್ಗೆ ಬಸ್ನಾಗ ಹತ್ತಿದ್ರು ಸಹಿತ ಕುಲಕರ್ಣಿಯರ ನಮಸ್ಕಾರ ರೀ ಅಂತ ಹತ್ತವ. ಏನ್ರಿ ಮತ್ತ ಅಷ್ಟೇ ಹಂಗೆ ನಿಷೇಧಾಗ ನಾವು ಎಲ್ಲರಿಗೂ ಕುಲಕರ್ಣಿಯರ ಅದ ಲಗೇಜ್ ಮಾಡಿಸ್ಕೊಂಡಿದ್ರು ಅಂತ ಕೇಳೋ, ಟಿಕೆಟ್ ಎಲ್ಲರೂ ತಕ್ಕೋ ಅವರೇ ಕೇಳ್ತಿದ್ರು ನಮ್ಮನ್ನ. ಮತ್ತೆ ಹೋಗೋದ್ನ ಕುಲಕರ್ಣಿಯರು ಹೋಗಿ ಬರ್ತೀವ್ರಿ ಅನ್ನೋದು. ಈ ಪ್ರೇಮ ನನಗೆ ಈ ಸಿಟಿ ಮಂದಿ ಒಳಗೆ ಸಿಗುವುದಿಲ್ಲ ಅಂತೇಳಿ ನನ್ನ ಇಡೀ ಸರ್ವಿಸ್ನ ಹಳ್ಳಿ ಜನರ ಜೋಡಿ ನಾನು ಕಳೆದೆ. ಎಲ್ಲೆಲ್ಲಿ ಎಷ್ಟು ಹಳ್ಳಿ ಒಳಗೆ ಹೋಗಿ ನಾನು ಡ್ಯೂಟಿ ಮಾಡಿ ಅಷ್ಟೆಲ್ಲ ಹಳ್ಳಿ ಒಳಗೆ ಶ್ರಾವಣದಾಗ ಪುರಾಣ ಇವನ್ನೆಲ್ಲನೂ ನಾನು ಸ್ಟಾರ್ಟ್ ಮಾಡಿಸಿದೆ. ನಾನು ಹೋಗಿ ಅಲ್ಲಿ ಹೋಗಿ ಡ್ಯೂಟಿಗೆ ಮುಕ್ಕಾಮ್ ಹೋದಾಗ ಅಲ್ಲಿ ಹೋದ ಕೂಡಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿ ಪುರಾಣ ಹೇಳ್ಬಾರ್ದು, ನಾನು ಪ್ರವಚನ ಹೇಳಿ ಬರ್ತಿದ್ದೆ. ಅಂದರೆ ಇಷ್ಟೊಂದು ಜನರು ನನ್ನ ಮೇಲೆ ಇದನ್ನು ಇತ್ತು, ಅದನ್ನು ಸದುಪಯೋಗ ಮಾಡಿಕೊಂಡಿದ್ದೆ. ಇವತ್ತಿನ ದಿವಸ ಎಲ್ಲಿ ನಾವು ಅಡ್ಡಾಡೇವು ಅಲ್ಲೆಲ್ಲ ಭಕ್ತಿ ಇದು ನಡೆದ ಮಹಾರಾಜರು ನಮ್ಮಿಂದ ಮಾಡಿಸ್ಕೊಂಡಾರ. ಒಟ್ಟಿನ ಮೇಲೆ ನಲಿಂಪೇಕದ ದಂಬವಾದೇವಿ ಅಂದ್ರೆ ಈ ಸಿಟಿ ಜನರು ಕಲ್ತ ಜನರು ಏನಿದ್ದಾರಲ್ಲ ಇವ್ರು ನೋಡಿದ್ರೆ ಭಯ ಬರ್ತಿತ್ತು. ನೋಡ್ರಿ ನೀವು ಲಾಂಗ್ ರೂಟ್ನಾಗ ಎಲ್ಲರೇ ಊಟಕ್ಕಂತೇಳಿ ಕಂಡಕ್ಟರ್ ಅವ್ರು ಇಳಿಸಿದ್ರು ಅಂದ್ರೆ ಏನೋ ಹೋಟೆಲ್ನಾಗ ಪುಕಟ್ ಕೊಡ್ತಿರ್ತಾರಂತೇಳಿ ಊಟಕ್ಕೆ ಇಳಿಸಿದ್ರೆ ಇದು ಇಳಿಸಿದ್ರೆ ಈ ಕೂತಾನವ್ರಿಗೆ ಇಟ್ಟು ಸಂಕಟ ಆಗ್ತದ. ಮಕ್ಕಳು ಪುಕ್ಕಟ್ ಕೊಡ್ತದಂತ ಹೆಂಗೆ ತಿನ್ಕೋತ ಕೂತಾರಂತ ನೋಡ್ರಿ. ಏನ್ರಿ ಮಾಡ್ತೀರಿ? ಅದಕ್ಕೆ ಹಳ್ಳಿ ಒಳಗೆ ನಮ್ಗೆ ಚಂದ ಇತ್ತು. ಇರಲಿ ಈಗ ಎಲ್ಲಿ ಬಂದಿತ್ತು ಅಂದ್ರೆ ನಲಿಂಪೇಕದ ಆ ಚಾದ ಅಂಗಡಿಯಾಗ ಅಂದ್ರು ಏನಪ್ಪ ಪ್ರಶ್ನೆ ಅಂತ ಕಡಿಕಂದ್ ನಾನು. ಈ ಬಿತ್ತು ಕೂರಿಗೆ ಇರ್ತಾವ ನೋಡ್ರಿ, ನಿಮಗೆ ಗೊತ್ತದ ಇರ್ತಾ ಇಲ್ಲೋ, ಬಿತ್ತು ಕೂರಿಗೆ ಅಂತ ಹಳ್ಳಿ ಜನರು ಹೊಲ್ದಾಗ ಕಾಳು ಬಿತ್ತಿರ್ತಾರೆ. ಅದು ಗಂಡು ಹೆಣ್ಣು ರೀ ಅಂತಂದ. ಬಿತ್ತು ಕೂರಿಗೆ ಗಂಡು ಹೆಣ್ಣು ಅಂತ ಕೇಳಿದ್ರೆ ಏನು ಹೇಳ್ಬೇಕು ಅವ್ರಿಗೆ ಹೇಳಿ ನೀವು? ನಾಂದೆ ಅದು ಗಂಡರೇ ಆಗಲಿ ಹೆಣ್ಣರೇ ಆಗಲಿ ಬಿತ್ತು ಕಡಿಕ್ ಮಾಡ್ಕೋದಪ್ಪ ಅಂತಂದೆ ನಾನು. ಬಿತ್ತು ಸಂಬಂಧ ತಂದಿರ್ತೇವೆ, ಬಿತ್ತು ಕಡಿಕ್ ಮಾಡ್ಕೊಂಡು ಅವ್ರಿಗೆ ಕೊಟ್ಟು ಬಿಡೋದು ಅಂತಂದು ಅಂದೇವು. ಅಂದ್ರೆ ಇಂಥ ಅಡ್ಡಾಡ್ ಪ್ರಶ್ನೆಗಳು ಕೇಳ್ತಿರ್ತಾರ. ಏನು ಇಷ್ಟ ಯಾಕೆ ಅದಕ್ಕೆ ಉತ್ತರ ಹೇಳಿಕಂದ್ರೆ ನಾವು ಕುಲಕರ್ಣಿಯರ ಭಾಳ ಶಾಣ್ಯರ ತಿಳ್ಕೊಂಡಿದ್ದೇವು, ಏನಿಲ್ಲ ಅಂತ. ಮತ್ತು ಅದಕ್ಕೆ ಈ ಮಂದಿ ಉತ್ಸಾಹವನ್ನ ಇರ್ಲಾರ್ದಂಗೆ ಆದಷ್ಟು ನೀನೇ ಶಾಣ್ಯಪ್ಪ, ನಿನಗೆ ಗೊತ್ತದ, ನಿನಗೆ ಗೊತ್ತಿದ್ರೆ ಹೇಳಂತೇಳಿ ಕಡಿಕೆಯಾಗಿ ಹೋಗ್ಬಿಡೋಕೆ ಸಾಧಕ್ಕಿದ್ದಾವ ಅಂತ. ನಲಿಂಪೇಕದ ದಂಬ ವಾದೇ ವಿವಾದೆ ಕರಿಸೂಕ ಸಂವಾದ ಜೋ ಊಗಮಾಚ. ಮಾತಾಡಿದ್ರೆ ಏನ್ ಎದ್ರ ಬಗ್ಗೆ ಮಾತಾಡ್ಬೇಕಂದ್ರ ಊಗಮಾಚ ಅಂದ್ರೆ ಏನು? ಸೃಷ್ಟಿಯ ಒಂದು ಉತ್ಪತ್ತಿ ಎಲ್ಲಿಂದ ಆಗ್ಯದ, ಎಲ್ಲಿಂದ ಈ ಸೃಷ್ಟಿ ಉತ್ಪತ್ತಿ ಆತು,
ಆ ಬ್ರಹ್ಮ ವಸ್ತುವಿನ ಬಗ್ಗೆ ನೀ ಮಾತಾಡ್ಬೇಕಂತಾರ ಅವ್ರು. ಮಾತಾಡಿದ್ರೆ ಅದನ್ನ ಆನಂದದಿಂದ ಮಾತಾಡು. ನಿನಗೇನು ಅನುಭವ ಅದನ್ನ ಹೇಳು, ಅವ್ರ ಅನುಭವವನ್ನು ಕೇಳ್ಕೊಂಡ ಆ ಪರಬ್ರಹ್ಮನ ಒಂದು ಸ್ಥಿತಿಯೊಳಗೆ ನೆಲೆ ನಿಲ್ಲುವಂತಹ ಒಂದು ಅವಸ್ಥಾನಿಂದ ಮಾಡ್ಕೋ. ಅದರ ಸಂಬಂಧ ಆನಂದದಿಂದ ಚರ್ಚೆ ಮಾಡು. ಮಹಾತ್ಮರ ಜೋಡಿ ಕೂತಂದ್ರ ಒಂದೊಂದು ಶಬ್ದ ಸಹಿತ ಅವರು ಇದು ಮಾಡಬೇಡ. ಅಷ್ಟ ಅದನ್ನ ಗ್ರಹಣ ಮಾಡಿಕೊಂಡ ಜೀವನದೊಳಗೆ ಆ ಬ್ರಹ್ಮಸ್ಥಿತಿ ಹೆಂಗ್ ಉತ್ಪತ್ತಿ ಆಯ್ತು, ಸೃಷ್ಟಿ ಕ್ರಮದ ಬಗ್ಗೆ, ಆಮೇಲೆ 4 ಪ್ರಕಾರದ ಜೀವಿಗಳ ಬಗ್ಗೆ, 3 ಗುಣಗಳ ಬಗ್ಗೆ, ಏನ್ರಿ ಮೂಲ ಮಾಯೆ, ಗುಣಮಾಯೆ, ಅವಿದ್ಯಾಮಾಯೆ, 4 ಪ್ರಕಾರದ ಜೀವಿಗಳು ಯಾವ್ಯಾವು, ಪಂಚಭೂತಗಳು ಯಾವ್ಯಾವು, ಅವತ್ರ ತತ್ವಗಳು ಏನದ, 5 ವಿಷಯಗಳಂದ್ರೆ ಯಾವ ವಿಷಯಗಳು ಯಾವುವು, ಇವೆಲ್ಲದರ ಬಗ್ಗೆ ನೀವು ಮಾತಾಡಿ ಪೂರ್ಣ ಏನಪ್ಪಾ ಅಂದ್ರ ಆ ಬ್ರಹ್ಮ ವಸ್ತುವಿನ ಒಂದು ಅನುಭವ ತಗೊಳಿಕ್ಕೆ ಏನು ಬೇಕಾದ್ನೆಲ್ಲ ಆನಂದದಿಂದ ಸುಖ ಸಂವಾದ, ಕರಿ ಸುಖ ಸಂವಾದ ಜೋ ಊಗಮಾಚ ಜಗಿ ಧನ್ಯತೋ ದಾಸ ಸರ್ವೋತ್ತಮ. ಹಿಂಗ ಈ 2 ಶ್ಲೋಕನೊಳಗ ಅವ್ರು ಹೇಳ್ಯಾರ, ಮದ ಮತ್ಸರ ಸ್ವಾರ್ಥ ಬಿಡಬೇಕು, ಪ್ರಪಂಚದ ಉಪಾದಿಯಿಂದ ಹೊರಗೆ ಬಂದಿರಬೇಕು, ಆಮೇಲೆ ಮಾತಾಡಿದ್ರೆ ಚಂದಗೆ ಅಮೃತ ಸುರಿಸುವಂಗ ಮಾತಾಡಬೇಕು, ನಮ್ರ ವಾಚ ಸುವಾಚ ಅಂತಂದಾರ. ಮುಂದೆ ಕ್ರಮಿ ವೇಳ ಜೋ ತತ್ವ ಚಿಂತಾನವಾದ, ಯಾವಾಗಲೂ ಸಾಧಕ ಆದವ ಪರಮಾರ್ಥದ ವಿಚಾರಗಳನ್ನೇ ಮಹಾತ್ಮರ ಜೋಡಿ ಮಾತಾಡ್ಕೋತ ಇರಬೇಕು. ಆಮೇಲೆ ಸಂಸಾರದೊಳಗೆ ಹೊಕ್ಕಾರ್ಗೂ ಸಹಿತ ಅಂತಃಕರಣದಿಂದ ಅವ್ರನ್ನ ಸಂಸಾರದಿಂದ ಅದ್ರ ಮೇಲೆ ಮೋಹ ಕಡಿಮೆ ಮಾಡಿ ಭಗವಂತನ ಭಕ್ತಿಗೆ ಹಚ್ಚು ಸಂಬಂಧ ಪ್ರಯತ್ನ ಮಾಡ್ಕೋತ ಇರಬೇಕು. ಆಮೇಲೆ ನಲಿಂಪೇಕದ ದಂಭ ವಾದ ಹಾಕೋರ್ ಜೋಡಿ ವಾದ ಹಾಕ್ಲಿಕ್ಕೆ ಹೋಗ್ಬಾರ್ದು, ನೀವೇ ಶಾಣ್ಯಾರಪ್ಪ ಅಂತೇಳಿ ಕೈ ಮುಗಿದು ಬಂದ್ಬಿಡ್ಬೇಕು. ಆಮೇಲೆ ಆ ಬ್ರಹ್ಮ ವಸ್ತುವಿನ ಬಗ್ಗೆ ಅರ್ಥಾತ್ ನಿನ್ನ ಸ್ವರೂಪದ ಬಗ್ಗೆ ತಿಳ್ಕೋ ಸಂಬಂಧ ಮಹಾತ್ಮರಿಲ್ಲಂತಲ್ಲಿ ಇರುವಂತಹ ಆ ಜ್ಞಾನದ ಒಂದು ಸಂಗ್ರಹ ನೀನು ಅತ್ಯಂತ ಭಕ್ತಿಯಿಂದ ಶ್ರವಣ ಮಾಡಿ ನೀನು ಆ ಶುದ್ಧ ಜ್ಞಾನವನ್ನು ಪಡ್ಕೊಂಡಿ ಅಂತಂದ್ರೆ ನಿನಗ ಆ ಬ್ರಹ್ಮ ವಸ್ತುವಿನ ಅನುಭವ ಆಗ್ತದೆ. ಬ್ರಹ್ಮ ವಸ್ತುವಿನ ಆ ಬ್ರಹ್ಮಾನಂದದಲ್ಲಿ ನೆಲೆ ನಿಲ್ಲುವಂತಹ ಒಂದು ಅವಸ್ಥಾನಿಂದ ಆಗ್ತದ. ಇಂಥ ಒಂದು ಇದಕ್ಕಾಗಿ ಸಮಯ ಕಳೆಯುವಂತಹ ಏನು ದಾಸರಿದ್ದಾರಲ್ಲ, ಅವ ಆ ಸರ್ವೋತ್ತಮ ರಾಮನ ದಾಸನ ಧನ್ಯ ಧನ್ಯ ಅನಿಸ್ಕೋತಾನ. ಜಗತ್ತು ಅವನ ಒಂದು ದಾಸತ್ವ ನೋಡಿ ಧನ್ಯ ಧನ್ಯ ಅಂತದ, ಸ್ವತಃ ಸದ್ಗುರುನ ಸಹಿತ ಧನ್ಯ ಧನ್ಯಪ್ಪ ಅಂತಂತದ. ಅದಕ್ಕೆ ಅಂಥ ಒಂದು ಇದ್ರಾಗ ನಾವು ಕಾಲ ಕಳೆದೇವಂದ್ರೆ ಈ ಒಂದು ಪರಮಾರ್ಥ ಅನ್ನುವಂಥದ್ದು ಒಂದೊಂದು ಮೆಟ್ಲು ನಾವು ಏರ್ಲಿಕ್ಕೆ ಬರ್ತದೆ. ಇರ್ಲಿಕ್ಕಂದ್ರೆ ನಿಂತಲ್ಲೇ ನಿಲ್ಲುದಾಗ್ತದೆ. ನಾವು ನಿಂತಲ್ಲೇ ನಿಂತ ಮ್ಯಾಲಿನ ಪೆವಟಣಿಗೆ ಬಗ್ಗೆ ಮಾತಾಡ್ಲಿಕ್ಕೆ ಹೆಂಗ್ ಬರ್ತದೆ ಹೇಳ್ರಿ ನೋಡಿ ನೀವು. ಈಗ 9ನೇ ನವವಿಧ ಭಕ್ತಿಯೊಳಗೆ 9ನೇದು ಸಾಯುಜ್ಯ ಮುಕ್ತಿ ಅಂತನ್ನುವಂಥದ್ದು. ಅಂದ್ರೆ ಏನು, ಆತ್ಮನಿವೇದನ ಭಕ್ತಿ. ಅದು 9 ಮೆಟ್ಲು ಏರಿದಾಗ ಆ ಸ್ಥಿತಿ ಹೋಗ್ತೇವೆ ನಾವು. ಇನ್ನ 1ನೇ ಮೆಟ್ಟಲ್ನಾಗೆ ಚಂದಾಗೆ ಕೇಳೋದೇ ಗೊತ್ತಿಲ್ಲ, 9ನೇ ಮೆಟ್ಟದ ಬಗ್ಗೆ ಮಾತಾಡ್ಕೊತ ಕೂತ್ರೆ ಏನಾಗುದು? ಒಂದೊಂದು ಮೆಟ್ಲು ಇರ್ಬೇಕು. ಶ್ರವಣ ಚಂದಾಗೆ ಭಕ್ತಿಯಿಂದ ಎಲ್ಲಾ ಶ್ರವಣ ಮಾಡ್ಬೇಕು. ಒಂದಲ್ಲ, ಶ್ರವಣ ಭಕ್ತಿಯೊಳಗೆ ಎಲ್ಲಾನು ಬಂದು ಬಿಡ್ತಾವಂತವ್ರು. ಕೇವಲ ಪರಮಾರ್ಥ ಅಲ್ಲ, ಈ ಸೃಷ್ಟಿಯೊಳಗಿರುವಂತಹ ಔಷಧಿಗಳು, ವನಸ್ಪತಿಗಳು, ನಾನಾ ಭಾಷೆಗಳು, ನಾನಾ ರೀತಿಯ ಜ್ಞಾನ ಇವೆಲ್ಲನೂ ಶ್ರವಣ ಮಾಡ್ರಿಪ್ಪ ಅಂತಾರ. ಶ್ರವಣ ಮಾಡಬೇಕು. ಭಗವಂತನ ನಾನಾ ರೂಪದ ಬಗ್ಗೆ ವರ್ಣನ ಅದನ್ನು ಶ್ರವಣ ಮಾಡು. ಅವನ ಕೀರ್ತಿಯನ್ನು ವರ್ಣನ ಮಾಡು. ಅವನ ಒಂದು ಏನಪ್ಪಾ ಅಂದ್ರೆ ಅವತಾರ ಕಾರ್ಯದ ಒಂದು ವಿಶೇಷತೆಯನ್ನು ನೀ ಶ್ರವಣ ಮಾಡಿ ಆ ಭಗವಂತನ ನಾಮದ ಒಂದು ಗುಣಗಾನ ಮಾಡ್ಲಿಕ್ಕೆ ನಿನ್ನಲ್ಲಿ ಹೆಂಗ್ ತಯಾರಾಗಬೇಕಲ್ಲ, ಕೀರ್ತನ ಭಕ್ತಿ ತಂತಾನ ಬಾಯಿಯಿಂದ ಕೀರ್ತನ ಬರ್ಲಿಕ್ಕೆ ಶುರು ಮಾಡು. ಭಗವಂತನ ಅಷ್ಟು ಬರ್ಲಿಕ್ಕತ್ತು ಅಂದ್ರೆ ನಾಮಸ್ಮರಣೆ ಭಕ್ತಿ ಹೋಗಿ ಮುಟ್ತಿ. ಆವಾಗ ಸತತವಾಗಿ ನೀ ಸುಮ್ ಕೂತ್ರು ಸಹಿತ ನಿನ್ನ ಶ್ವಾಸದ ಜೋಡಿ ನಾಮ ನಡ್ಕೋತಾನೆ ಇರ್ತದೆ. ನಾಮಸ್ಮರಣೆ ಮಾಡಬಾರ್ದು, ನಾಮ ನಡಿಬೇಕಂತ. ಸಾಧಕರ ನಾಮಸ್ಮರಣೆ ನಾ ನಾಮಸ್ಮರಣೆ ಕೂಡ್ತಂತ ನಾಮಸ್ಮರಣೆ ಮಾಡಬಾರ್ದು. ನಾಮಸ್ಮರಣೆ ಸಹಜವಾಗಿ ನಮ್ಮಲ್ಲಿ ನಡಿಬೇಕಂತ. ಸಹಜವಾಗಿ ನಮ್ಮಲ್ಲಿ ನಡಿಬೇಕಾತಂದ್ರ ಮೊದಲು ಅದ್ರ ಸಂಬಂಧ ನಾವೇನ್ ಮಾಡ್ಬೇಕು, ಅದಕ್ಕೊಂದು ಒಳನ್ನು ಬೀಳ್ಬೇಕು. ನಮಗೆ ಏನು ಶ್ವಾಸಕ್ಕೆ ಒಂದು ಶ್ವಾಸ ತಗೊಂಡ್ರೆ ಆ ಶ್ವಾಸ ಪುಕ್ಕಟ್ಟು ತಗೊಂಡಿರಬಾರ್ದು, ಶ್ವಾಸ ಬಿಟ್ರೆ ಪುಕ್ಕಟ್ಟು ಬಿಟ್ಟಿರಬಾರ್ದು. ಶ್ವಾಸೋಚ್ಛ್ವಾಸದಾಗ ಸದ್ಗುರು ಕೊಟ್ಟಂತಹ ನಾಮಸ್ಮರಣೆಯನ್ನ ಎಷ್ಟು ಪೋಣಿಸ್ಬೇಕು ಅಂತಂದ್ರ ನಾ ಪೋಣಿಸ್ಲಿಕ್ಕತ್ತೇನೆ ಅನ್ನುವಂಥದ್ದು ಸಹಿತ ನೀವು ಮರಿಬೇಕು. ಅಜಪ ಅಂತ. ಅದಕ್ಕೆ
ಇದೊಂದು ಚಟ. ಒಂದು 15 ದಿವ್ಸ ನಾವು ಪ್ರಯತ್ನ ಮಾಡಿದೆ ಅಂತ ತಿಳ್ಕೊರಿ ನಾಮಸ್ಮರಣೆಗೆ. ಈ ಟೈಪ್ ಕೂತಾಗ ನಿಂತಾಗ ಯಾವಾಗಲೂ ಶ್ವಾಸ ಜೋಡಿ ನಾಮಸ್ಮರಣೆ ಪೋಣಿಸ್ಲಿಕ್ಕತ್ರಿ ಅಂದ್ರ ಮುಂದೆ ನೀವು ಮಾತಾಡ್ಕೋತ ಇದ್ರು ಸಹಿತ ಒಳಗೆ ನಾಮಸ್ಮರಣೆ ನಡೆದಿರ್ತದ, ಕೆಲಸ ಮಾಡ್ಕೋತ ಇದ್ರು ಸಹಿತ ನಾಮಸ್ಮರಣೆ ನಡೀತಿರ್ತದ. ಒಟ್ಟ ನೀವು ಎಲ್ಲಾ ಪ್ರಪಂಚದ ವ್ಯವಹಾರ ಮಾಡ್ಕೋತ ಇದ್ರು ಸಹಿತ ನಿಮ್ಗೆ ಗೊತ್ತಿರ್ಲಾರ್ದ ನಾಮಸ್ಮರಣೆ ನಡೆದಿರ್ತದ. ಯಾರ ಜೊತೆ ನೀವು ಮಾತಾಡ್ಲಿಕ್ಕತ್ರ ಮಾತಿನ ಟೈಮ್ದಾಗ ಅಷ್ಟೇ ಇರುದಿಲ್ಲ, ಮಾತು ಬಂದ್ ಆಗ್ತಿಲ್ಲ ಒಳಗೆ ನಾಮಸ್ಮರಣೆ ನಡೆದಿರ್ತದ. ಹಿಂಗ ಸತತವಾಗಿ ನಾಮಸ್ಮರಣೆ ನಮ್ಮಲ್ಲಿ ನಡಿಲಿಕ್ಕತ್ತಂದ್ರೆ ಮಾತ್ರ ನಾಮೀಯ ಒಂದು ಆನಂದ, ನಾಮೀಯ ಒಂದು ಸ್ವರೂಪದ ಒಂದು ಅನುಭವ ನಿಮಗ ಆಗ್ತದ. ಅಂಥ ನಾಮಸ್ಮರಣೆ ಹತ್ತು ಸಂಬಂಧ ಇಷ್ಟೋ ತನಕ ಹೇಳಿದಂಥ 51 ಮತ್ತು 52 ಶ್ಲೋಕದೊಳಗಿರುವಂಥ ಅವಗುಣಗಳನ್ನು ತ್ಯಾಗ ಮಾಡಿ ಒಳ್ಳೆಯ ಗುಣಗಳನ್ನು ಧಾರಣ ಮಾಡ್ಕೊಂಡೇವಂದ್ರ ಸದ್ಗುರುವಿನಗೆ ಒಂದು ದಾಸತ್ವದೊಳಗೆ ಒಂದು ಶ್ರೇಷ್ಠ ತಿಥಿ ನಮ್ಮದಾಗ್ತದೆ. ಪರಮಾರ್ಥಕ್ಕೆ ಅದು ಅಷ್ಟೇ ಅನುಕೂಲ ಆಗ್ತದ. ಅಷ್ಟೇ ನಮಗೇನಪ್ಪ ಅಂದ್ರೆ ಅದರ ಒಳ್ಳೆಯ ಗುಣಗಳ ಬಲ್ಲದಿಂದ ಏನಾಗಿಬಿಡುತ್ತೆ ಅಂದ್ರೆ ನಮ್ಮಲ್ಲಿ ಒಂದು ವಿವೇಕ ಜಾಗೃತ ಆಗ್ತದ, ಮನಸ್ಸ ವಿಶಾಲ ಆಗ್ತದ, ಹೃದಯ ಮೃದು ಆಗ್ತದೆ, ಆಮೇಲೆ ಸಾರಾಸಾರ ವಿಚಾರ ಮಾಡುವಂಥ ಶಕ್ತಿ ಪ್ರಾಪ್ತ ಆಗ್ತದೆ. ನೀವುಗಳೆಲ್ಲ ಇಂಥ ಈಗಿದು 51, 52 ಇನ್ನೂ ಬಹಳವ, 204-5 ಶ್ಲೋಕವ. ಸಮರ್ಥರು ಒಂದೊಂದು ಶ್ಲೋಕದ ಬಗ್ಗೆ ವಾರಕ್ಕೆ ಪ್ರತಿಯೊಂದು ವಾರನಾಗ 2 ಶ್ಲೋಕದ ಬಗ್ಗೆ ನೀವು ಚಿಂತನೆ ಮಾಡೋಣ. ಇಷ್ಟಿಷ್ಟು ಶ್ರವಣ ಮಾಡಿದ್ವಲ್ಲೂ ಮತ್ತೆ ನೀವು ಅದನ್ನ ವಿಸ್ತಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನೀವು ಕೂಡ ಆ ಸದ್ಗುರು ಸಂತೋಷಗೊಳ್ಳುವಷ್ಟು ಸಾಧಕತ್ವವನ್ನು, ಶಿಷ್ಯತ್ವವನ್ನು ನಾವು ಪಾಲಿಸ್ಕೊಂಡು ಹೋದೆವಂದ್ರೆ ನಮ್ಮ ಜೀವನ ಧನ್ಯ ಆಗ್ತದೆ ಅಂತ ಹೇಳ್ಕೊತ ಇವತ್ತಿನ ವಾಣಿಗೆ ನಾನು ವಿರಾಮ ಕೊಡ್ತೀನಿ. आकल्पायुष्वावेतया कुळा माझ्या सकळा हरीचा दासा कल्पनेचे बादान हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकाशी नामा म्हणेतया असावे कल्याण जामुख निधान पांडुरंग पुंडली गवर्धार विठ्ठल पार्वती पतेश्वर महादेव राजाद्रा सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. जय जय रघुवीर समर्थ. श्रीराम. ಪ್ರತಿ ವಾರ ಗುರುಗಳದೆಲ್ಲ ಕೇಳಿದ್ಮೇಲೆ ಏನಾದ್ರು ಹೇಳ್ಬೇಕು ಅಂತ ಅನ್ಸುತ್ತೆ. ಈ ವಾರ ಏನ್ ಹೇಳ್ಬೇಕಪ್ಪ ಅಂದ್ರೆ ಏನು ಇಲ್ಲ, ಇದನ್ನ ಮಾಡಿದ್ಮೇಲೆ ಈಗ ಯೂಟ್ಯೂಬ್ ಪಟ ಅಪ್ಲೋಡ್ ಮಾಡಿ ಮುಂದಿನ ವಾರ ಬರೋ ತನಕ ಇದನ್ನ ಏನ್ ಹೇಳಿದಾರೆ ಅದನ್ನ ಕೇಳ್ಬೇಕಷ್ಟೆ. ಹೇಳೋದಕ್ಕೆ ಏನು ಬಿಟ್ಟಿಲ್ಲ, ಎಲ್ಲ ಹೇಳಿದ್ದಾರೆ. ಅಂದ್ರೆ ನಮ್ಮದು ಏನಿದೆ ಅದನ್ನ ಕೇಳ್ತಾ ನಾವು ಬರ್ಕೋಬೇಕು. ನಂದು ಏನಿತ್ತು ಕೆಟ್ಟದೋ, ಇದೆಲ್ಲ ಕೆಟ್ಟದಿದ್ಯಾ, ಇದನ್ನ ಕೇಳಿದ್ವಿ, ಇದನ್ನ ತೆಕ್ಕೋಬೇಕು. ಆಗ ನನಗೆ ಒಂದು ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ಹೇಳಿದ್ರು. ಸಾಧಕನಾಗಿ ಒಂದು ಸಲಿ ಗುರು ಸಾಧಕನಾಗಿ ಅವನಿಗೆ ಉಪದೇಶ ಕೊಟ್ಟಾದ್ಮೇಲೆ ಸಾಧಕನ ಕೆಲಸ ಏನಪ್ಪಾ ಅಂತಂದ್ರೆ ಏನೇನು ಜೀವನದಲ್ಲಿ ನನಗೆ ಆ ಮುಂದೆ ಹೋಗ್ಲಿಕ್ಕೆ ಬಾಧಕಗಳು ಬರ್ತಾ ಇದೆ, ಆ ಬಾಧಕಗಳನ್ನು ಬರ್ಕೊಳ್ಳೋಣ, ಅದನ್ನ ಟಿಕ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಮುಂದಿನ ವಾರ ಆ ವಿಷಯ ಬಂದಾಗ ಹೌದು ಇದಿತ್ತು, ಇದು ಬಿಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ಲಿಕ್ಕೆ ಹತ್ತಿ. ಸೊ ಹಾಗಾಗಿ ಹೇಳೋದು ಏನು ಇಲ್ಲ. ದಯವಿಟ್ಟು ಎಲ್ಲರೂ ಆ ಬಂದಂತಹ ರೆಕಾರ್ಡಿಂಗ್ ಎಲ್ಲರೂ ಪ್ರತಿಯೊಬ್ರು 2 ಅಲ್ಲ 3 ಅಲ್ಲ 4 ಸಲ ಕೇಳಿ. ಯಾಕೆಂದ್ರೆ ಬಹಳ ಮುಖ್ಯವಾದ ವಿಷಯಗಳು ಸಮರ್ಥರು ನಮ್ಗೆ ಗುರುಗಳ ಮೂಲಕ ಹೇಳಿಸ್ತಾ ಇದ್ದಾರೆ. ಅಂದ್ರೆ ಸಮರ್ಥರು ಇದ್ದಿದ್ದು 16ನೇ ಶತಮಾನದಲ್ಲಿ, ಆದ್ರೆ ಈಗ ನಮ್ ಎದುರಿಗೆ ಕೂತ್ ಅದನ್ನ ಅವ್ರು ಹೇಳ್ಲಿಕ್ಕೆ ಏನೇನ್ ಇದೆಯಪ್ಪ ನಿನ್ ತೆಕ್ಕೋ, ನಿನ್ ಮನಸ್ಸಿಂದ ತೆಕ್ಕೋ, ನಿನ್ ಉದ್ಧಾರ ಆಗ್ಬೇಕು. ಇಲ್ಲಿ ಅವ್ರದ್ದು ಯಾರು ಆಗಂಗಿಲ್ಲ, ನಮ್ಮ ಉದ್ಧಾರ ಮಾಡ್ಲಿಕ್ಕೆ ಅವ್ರು ಹೇಳಿದ್ದಾರೆ. ನಮ್ಮ ಉದ್ಧಾರನ ನಾವು ಮಾಡ್ಕೋಬೇಕು. ಅದಕ್ಕೆ ನಮ್ಮ ಆ ಭಗವಂತ ಕೊಟ್ಟಿರುವ ಈ ಜೀವನವನ್ನ ವ್ಯರ್ಥವಾಗಿ ಸಮಯ ವ್ಯರ್ಥ ಮಾಡದೆ ನಮ್ಮ ಉದ್ಧಾರಕ್ಕೆ ನಾವು ಮುಂದುವರಿಯೋಣ ಅಂತ ಹೇಳ್ತಾರೆ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಗುರುದತ್ತ. ಏನಾದ್ರು ಹೇಳ್ತೀರಾ? ಭಗವಂತನ ಕೃಪೆಯಿಂದ ಸುಸೂತ್ರವಾಗಿ ರೆಕಾರ್ಡಿಂಗ್ ಆಗ್ಲಿಕ್ಕೆ
ಅದಕ್ಕೆ ದೊಡ್ಡ ರೆಕಾರ್ಡಿಂಗ್ ಮಹಾರಾಜರಿಗೆ ನಮಸ್ಕಾರ. ಅದೇ ಒಂದು ದೊಡ್ಡ ಸಂತೋಷ. ಹೌದು. ಹೌದು. ಅದು ಯಾಕೋ ಏನೋ ಒಂದ್ ಸ್ಕ್ರೀನ್ ಬಂದಿತ್ತು, ಅದನ್ನ ಮುಟ್ಲು ಇಲ್ಲ, ನಾನು ಹಂಗೆ ಬಿಟ್ಕೋತೀನಿ. ಅದು ಮತ್ತೆ ನಾವು ಮುಟ್ರೆ ಏನಾರು ಆಗುತ್ತೋ ಏನು ಬೇಡ, ಅದು ಹಿಂಗಿದೆ ಹಂಗೆ ಇರ್ಲಿ. ಏನ್ ತೊಂದ್ರೆ ಆಗಿಲ್ಲಲ್ಲ? ಇಲ್ಲ 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 ಆಗಿದೆ, ರೆಕಾರ್ಡಿಂಗ್ ಎಲ್ಲ ಆಗಿದೆ. ಅದು ಯಾಕೋ ಒಂದೊಂದ್ಸಲಿ ಹೆದರಿಕೆ ಆಗುತ್ತೆ, ಏನ್ಪಾ ಏನಾಗ್ಬಿಡುತ್ತೋ, ಏನ್ ಮುಟ್ಟೋದು ಮತ್ತೆ ಹೆದರಿಕೆನೇ ಇರ್ತವ್ರಿ ಅದು. ಹೌದು, ಅದು ಯಾಕೋ ಒಂಥರ ಏನ್ ಬಂದಿಲ್ಲ. 2 ನಿಮಿಷ ಟೈಮ್ ಇದ್ರೆ ನಮ್ ವೇದ ಅವ್ರ ಒಂದು ಕೀರ್ತನೆ ಹೇಳ್ತಾರೆ, ಭಜನೆ. ಹೇಳ್ರಿ ಅವಶ್ಯ. ಅಂಬೇಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅಂಬೇಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ತುಂಬಿದ ಹರಿಗೋಲಂಬಿಗ ಅದ 9 ಛಿದ್ರವ ನೋಡಂಬಿಗ, ಸಂಭ್ರಮದಿ ನೀ ನಂಬಿಗ ಅದರಿಂಬು ನೋಡು ನಡೆಸಂಬಿಗ. ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಹೊಳೆಯ ಬರವ ನೋಡಂಬಿಗ ಅದಕ್ಕೆ ಸೆಳವು ಘನವಯ್ಯ ಅಂಬಿಗ. ಸುಳಿಯೊಳು ಮುಳುಗಿದೆ ಅಂಬಿಗ ಅದರಿಂದ ಸೆಳೆದುಕೊಂಡೊಯ್ಯೋ ನೀ ನಂಬಿಗ. ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. 6 ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ, ಯಾರಿಂದಲಾಗದು ಅಂಬಿಗ ಅದ ನಿವಾರಿಸಿ ದಾಟಿಸೋ ಅಂಬಿಗ. ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಸತ್ಯವೆಂಬುದೇ ಹುಟ್ಟಂಬಿಗ, ಸದಾ ಭಕ್ತಿ ಎಂಬುದೇ ಪಥವಂಬಿಗ. ಮುಕ್ತಿದಾಯಕ ನಮ್ಮ ಪುರಂದರ ವಿಠಲನ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ. ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಕೃಷ್ಣ. राजाधिराज सद्गुरुनाथ महाराज की जय. श्री गुरुदेव दत्त. ಅಪ್ಪಣೆ ಕೊಡ್ತೀರ? ಇವತ್ತ ಸಪ್ತಾಹ ಐತ್ರಿ ನಮ್ಮಲ್ಲಿ ಇಲ್ಲಿ 3 ದಿವಸದ. ಇವತ್ತು ಹೂವಿನ ಕಾರ್ಯಕ್ರಮ, ಮುಕ್ತಾಬಾಯಿ ಪುಣ್ಯತಿಥಿ ಸಪ್ತಾಹ ಹೊಸದಾಗಿ ಹಾಕೊಂಡಿದ್ದೆವು. ಹಿಂಗಾಗಿ ಅದ್ ಮುಗಿಸ್ಕೊಂಡ ಬರೋದೇ 5ಕ್ಕೆ ಬಂದನ ನಾ ಇಲ್ಲಿ. ಬಂದ ಮೇಲೆ ಏನ್ಮೇಲತ್ತೆ. ಆಯ್ತಾಯ್ತು. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಏನ್ರಿ ಮತ್ತೆ ಕೊಡೋಣ. ನಮಸ್ಕಾರ ಗುರುಗಳೇ. ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಅಪ್ಪಣೆ ಕೊಡ್ತೀರಿ? ಆಯ್ತು. ಆಯ್ತು.